ಅಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮಿಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಅದಾಯಿತು. ಆಪೂರ್ಯಮಾಣಂ ಅಚಲಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮಕಾಮೀ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹಃ ನಿರ್ಮಮಃ ನಿರಹಂಕಾರಃ ಸಹ ಶಾಂತಿಂ ಅಧಿಗಚ್ಚತಿ. ಯಹ ಯಾವನೋ ಸರ್ವಾನ್ ಕಾಮಾನ್ ವಿಹಾಯ ಪ್ರಜಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಹೇಳಿದ್ದಾರೆ. ಸರ್ವಾನ್ ಕಾಮಾನ್ ವಿಹಾಯ ಅಲ್ಲಿ ಪ್ರಜಹಾತಿ ಅಂತ ಹೇಳಿದ್ರಲ್ಲಿ ವಿಹಾಯ ಅಂತ ಹೇಳಿದರು. ಪುಮಾನ್ ನಿಸ್ಪೃಹ ಚರತಿ ನಿಸ್ಪೃಹ ಚರತಿ ಫಲಾಪೇಕ್ಷೆಯನ್ನು ಬಿಟ್ಟವನಾಗಿ, ಸ್ಪೃಹ ಅಂದರೆ ಆಸೆ, ಯಾವುದನ್ನು ಫಲದ ಮೇಲೆ ಆಸೆ ಅದನ್ನು ಬಿಟ್ಟವನಾಗಿ ಚರತಿ ಚರತಿ ಎಂಬುದಕ್ಕೆ ಸಂಚಾರ ಮಾಡ್ತಾನೋ ಅಂತ ಒಂದರ್ಥ. ವಿಷಯಾದಿಗಳನ್ನು ಅನುಭವಿಸ್ತಾನೋ ಅವನು ನಿರ್ಮಮಃ ಎರಡಾಗಿರಬೇಕು. ನಿರ್ಮಮಃ ನಿರಹಂಕಾರ. ಮಮಕಾರ ಇರಬಾರ್ದು, ಅಹಂಕಾರ ಇರಕೂಡದು. ಅಹಂಕಾರ ಮಮಕಾರಗಳೇ ಬಂಧಕ. ಅವೆರಡಿಲ್ಲದೆ ಹೋದರೆ ಬಂಧನ ಇಲ್ಲ. ಅದಕ್ಕೆ ಅವರಿಗೆಲ್ಲ ಅಹಂಕಾರ ಈಶ್ವರೋಹಂ ಅಹಂ ಹೋಗಿ ಅಹಂಕಾರ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಟ್ಟು ಸಾಧನೆ ಎಷ್ಟಾಯಿತು ಅನ್ನೋ ಲೆಕ್ಕ ಇಲ್ಲ, ಎಷ್ಟೊತ್ತಿಟ್ಟಿದ್ದ ಲೆಕ್ಕ ಇಲ್ಲ, ಆಯಿತೋ ಇಲ್ಲೋ ಪ್ರಶ್ನೆ. ಗೊತ್ತಾಯ್ತಾ? ಅದಕ್ಕೆ ಇವತ್ತು ಅಹಂಕಾರ ಮಮಕಾರ ಬಿಡೋದೇ ಸಾಧನೆ. ಆದ್ದರಿಂದ ಯಾರು ಅಹಂಕಾರ ಮಮಕಾರ ಬಿಟ್ಟಿಲ್ಲ ಅವ್ರಿಗೇನಿಲ್ಲ, ಸಾಧನೆ ಆಗಿಲ್ಲ ಅಂತ ಅರ್ಥ. ಎಷ್ಟೇ ಕೌಂಟ್ ಮಾಡಿದ್ರೆ ಅವೆಲ್ಲ ವೇಸ್ಟ್ ಆಗಿದೆ ಅಂತಲೇ ಅರ್ಥ. ಅದೇ ಬಂಧನ. ಬಂಧನ ಅಂದ್ರೆ ಅದೇ ಅಹಂಕಾರ ಮಮಕಾರಗಳದ್ದೇ ಬಂಧನ. ಆದ್ದರಿಂದ ಅದು ಕಡಿಮೆ ಆಗದೆ ಹೋಗ್ತಿದ್ರೆ ಏನೇ ಸಾಧನೆಗಳು ವ್ಯರ್ಥ. ಔಷಧಿ ಚೇಂಜ್ ಮಾಡ್ತಾರಲ್ಲ ಹಾಗೆ ತಾರತಮ್ಯ ಏನು ಪೂರ್ತಿ ಬಿಡೋಕ್ಕಾಗೋದಿಲ್ಲ, ಯಾರೋ ಬಿಡ್ತಾ ಹೋಗ್ತಾನೆ. ಅದೇ ಕೆಲವನ್ನ ತಕ್ಷಣವಾಸಿ ಆಗೋದಿಲ್ಲ. ಅನಾದಿ ಕಾಲದ ರೋಗ ಗೊತ್ತಾಯ್ತಾ? ಅದು ಎಂಥದ್ದು ಅಕ್ಯೂಟ್ ಅಲ್ಲ, ಕ್ರಾನಿಕ್ ಆದ್ದರಿಂದ ಅನಾದಿ ಕಾಲದ್ದಾದ ಅಷ್ಟು ಬೇಗ ಬಿಡೋದು, ನಿಧಾನವಾಗಿ ತೆಗಿಬೇಕದು. ಒಂದೇಟಿಗೆ ಹಲಸಿನ ಚೆಲ್ತಕ್ಕಾಗಲ್ಲ, ನಿಧಾನ ಕೊಯ್ಯೋ ಮಾಡೋದು ಗೊತ್ತಾಗುತ್ತೆ. ಅದೇ ದೊಡ್ಡದು, ಅದೇ ಸಾಧನೆ ಅಂತ. ಅದೇ ಬಿಡ್ತಾ ಗೊತ್ತಾಗೋದು. ಅದು ಆಗಿಲ್ಲ. ಸಾಮಾನ್ಯ ಇವತ್ತು ಜಾಸ್ತಿ ಆಗ್ತಾ ಇರ್ತದೆ ಸಮಸ್ಯೆ ಇರೋದು. ಹಾಗೇ ಇದ್ದರೂ ವಾಸಿ ಏನಾಗುತ್ತದೋ ನನ್ನ ಸಮಾನ ಇಲ್ಲ, ಅದು ಭಾರಿ. ಅದು ಆಸುರಿ ಸಂಪತ್ತೇ. ಕೆಲಸ ಮಾಡಿಲ್ಲ ಅಂತ, ಔಷಧಿ ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೂ ಸಾಧನೆ ಮಾಡಬೇಕು ಅಂತ ಹೇಳಬೇಕು. ಅವ್ರು ತಿಳಿದು ಹೋದ್ರೆ ಅರ್ಥ ಇಲ್ಲ. ನಿರ್ಮಮಃ ನಿರಹಂಕಾರ ಸಹ. ಅದಕ್ಕೆ ಅಂತ ಹೇಳಿದ ಅಹಂಕಾರ ಪಟ್ಟ ಶ್ವೇತಕೇತು ನಮಸ್ಕಾರ ಮಾಡಲಿ ಅಹಂಕಾರ. ತಕ್ಷಣ ಇವರು ಓದಿಲ್ಲ ಅಂತ ಗೊತ್ತಾಯಿತು. ಏನು ಮಾಡಿದ್ರಾಗ ಓದಿಬಿಟ್ಟಿಯಾ ಅಂತ ಕೇಳಿದರು, ಗೊತ್ತಿಲ್ಲ ಅಂತ ಹೇಳಿದ. ಹಾಗಾಯಿತು. ಅಹಂಕಾರ ಸರಿಯಾಗಿ ಓದಿ ಅಹಂಕಾರ ಬರ್ತಿರಲಿಲ್ಲ. ಅಹಂಕಾರ ಬಂದು ಅಹಂಕಾರ ಹೋಗಲಾಡಿಸ್ಲಿಕ್ಕೆ ತತ್ವಮಸಿ ಅತತ್ವಮಸಿ ಅಂತ ಹೇಳಿದ್ದು ಅದಕ್ಕೋಸ್ಕರನೇ.
ನೀ ಬ್ರಹ್ಮ ಅಂತ ತಿಳ್ಕೊಂಬಿಟ್ಟಿಯಾ, ಅದಕ್ಕೆ ನಾಹಂಕರ್ತ ಅಂತ ಅನ್ನಬೇಕು ಅಂತ ಹೇಳಿದರು. ಗೊತ್ತಾಯ್ತಾ? ಒಟ್ಟು ಶಾಸ್ತ್ರದ ಸಾರನೇ ನಿರ್ಮಮಃ ನಿರಹಂಕಾರ ಸಹ ಅವನು ಶಾಂತಿಂ ಅಧಿಗಚ್ಚತಿ. ಶಾಂತಿಂ ಅಂದರೆ ಇಲ್ಲಿ ಸುಖವಾಗಿರ್ತಾನೆ, ಮುಂದೆ ಮುಕ್ತಿಗೆ ಹೋಗ್ತಾನೆ. ಶಾಂತಿ ಶಬ್ದಕ್ಕೆ ಎರಡು ಅರ್ಥ. ಶಮೋ ಮನ್ನಿಷ್ಠತಾ ಬುದ್ಧೇ ಒಂದು, ಮುಂದೆ ಮುಕ್ತಿ. ಶಾಂತಿ ಅಂದರೆ ಯಾವ ಇದೇ ಇಲ್ಲ, ಸುಖ ಪೂರ್ತಿ ಸುಖ, ದುಃಖದ ಹೆಸರೇ ಇಲ್ಲ ಅಂತ ಆಗಿದ್ದರಿಂದ ಮುಕ್ತಿಗೆ ಏನಂತ ಕರೀತಾರೆ? ನಿಜವಾದ ಶಾಂತಿ ಅಂದರೆ ಓಂ ಶಾಂತಿ ಶಾಂತಿ ಶಾಂತಿ. ಮೂರು ಮಾತು ಹೇಳ್ತಾರೆ. ಶಾಂತಿ ಅಧ್ಯಯನಾದಿಗಳು ಮಾಡಬೇಕಾದ್ರೆ ಒಂದಮೇಲೆ ಶಾಂತಿ ಅಪ್ರೋಷ ಜ್ಞಾನ ಬಂತು, ಆಮೇಲೆ ಶಾಂತಿ ಮುಕ್ತಿ. ಈ ಮೂರು ಬಂದಿಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಶಾಂತಿಂ ಅಧಿಗಚ್ಚತಿ, ಗಚ್ಚತಿ ಅಧಿಗಚ್ಚತಿ, ಪಡಿತಾನೆ ಅಂಥೇಳಿ. ಏತದೇವ ಪ್ರಪಂಚಯತಿ ಅದು ವಿವರಣೆ ಮಾಡ್ತಾ ಇದ್ದಾರೆ. ವಿಹಾಯತಿ ಕಾಮಾನ್ ವಿಷಯಾನ್ ನಿಸ್ಪೃಹತೆಯ ವಿಹಾಯ ಯಹ ಚರತಿ. ಎಲ್ಲ ಕಾಮನೆಗಳನ್ನು ಕೂಡ ಬಿಡಬೇಕು, ನಿಸ್ಪೃಹತೆಯ ಬಿಡಬೇಕು. ಭಕ್ಷಯತಿ ಅಂದರೆ ಬಿಡಬೇಕು ಅನ್ನೋ ಅರ್ಥ ಏನಾಗ, ಒಳಗೂ ಇರಬಾರ್ದು. ಬಾಯಿ ಬಿಟ್ಟು ಕೇಳಲಿಲ್ಲ ಅಲ್ಲ, ಒಳಗೆ ಕೂಡ ಕೇಳಬಾರ್ದು, ಅಪೇಕ್ಷೆ ಕೂಡ ಬರಬಾರ್ದು. ಆ ರೀತಿ ಹೋಗಬೇಕು. ಕೆಲವು ಸತ್ಯ ರೋಗ ಮೇಲೆ ವಾಸಿ ಆದಾಗ ಕಾಣುತ್ತೆ, ಒಳಗಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಇವರು ವಾಸಿ ಆಗಿರೋ ಅದಕ್ಕೆ ಇಲ್ಲ ಇಲ್ಲ ಇನ್ನಾಗಿಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಹಾಗೆ ಪೂರ್ತಿ ಬಿಡಬೇಕು. ಭಕ್ಷಯಾಮಿ ಇತ್ಯಾದಿ ಅಹಂಕಾರಂ ಅಹಂಕಾರವರ್ಜಿತಶ್ಚ. ಅದೇನದು ಭಕ್ಷಯಾಮಿ ಇತ್ಯಾದಿ ಅಹಂಕಾರಂ? ಭಕ್ಷಯಾಮಿ ಶಬ್ದಕ್ಕೆ ವಿಷಯಾದ ಅನುಭವಾಮಿ ಅಂತ ಅರ್ಥ. ನಾನೇ ಅನುಭವಿಸ್ತಾ ಇದ್ದೇನೆ ಅಂತ ಅಹಂಕಾರ, ಮತ್ತು ಮಮಕಾರ, ಇವೆರಡನ್ನು ಬಿಟ್ಟರೆ ಅದು ನಿಜವಾದ ಅರ್ಥದಲ್ಲಿ ಸಾಧನೆ ಆಗಿದೆ ಅಂತ ಅರ್ಥ. ಸಹಿ ಪುಮಾನ್, ಸಹಿ ಪುಮಾನ್ ಅವನು ಪುರುಷ. ಪುರುಷ ಅಂದರೆ ಅವನು. ಅನ್ಯಥಾ ಪಶುರೇವ, ಇಲ್ಲರ ಪಶು ಅಂತ ಅರ್ಥ. ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದು ಹೋದರೆ ಏನಾಗ್ತಾನೋ ಅವನು? ಪಶುಗಳು ಸಾರ್ಥಕ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಇವನು ಏನಾಗ್ತಾನೆ? ಪಶು ಆಗ್ತಾನೆ. ಅದು ಬ್ರಾಹ್ಮಣ ಗಾರ್ಧ ಬದುಕ ಬ್ರಾಹ್ಮಣ ಪಶು ಆಗ್ತಾನೆ ಹೊರತು ಏನಾಗೋದಿಲ್ಲ, ಬ್ರಾಹ್ಮಣನಾಗ ಮನುಷ್ಯನೂ ಆಗೋದಿಲ್ಲ, ಬ್ರಾಹ್ಮಣನೂ ಆಗೋದಿಲ್ಲ. ಪುಮಾನ್ ಅಂತ ಅದಕ್ಕೆ ಕರೆದು. ವಿಷಯಾನ್ ನಿಸ್ಪೃಹತೆಯ ವಿಹಾಯ ಯಹ ಚರತಿ ಭಕ್ಷಯತಿ ಭಕ್ಷಯಾಮೀತಿ ಇತ್ಯಾದಿ ಅಹಂಕಾರ ಮಮಕಾರ ವರ್ಜಿತಶ್ಚ. ಸಹಿ ಪುಮಾನ್ ಸಯೇವ ಮುಕ್ತಿಂ ಅಧಿಗಚ್ಚತಿ ಇತ್ಯರ್ಥ. ಅವನೇ ಮುಕ್ತಿಗೆ ಅರ್ಹನಾಗ್ತಾನೆ, ಬೇರೆಯವರಲ್ಲ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿಷಿದ್ಧ ಸ್ಪೃಹಾಭಾವ ಮಾತ್ರೇಣ ಸರ್ವ ವಿಷಯಾನ್ ವಿಹಾಯ. ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ ಅಂತಲೇ ಉತ್ತರ ಕೊಟ್ಟು, ಎಲ್ಲ ಬಿಟ್ಟುಬಿಟ್ರೆ ನಾವು ಜಡ ಬಿಡ್ತೇವೆ ಅಂದರೆ ಇಲ್ಲ. ನಿಷಿದ್ಧ ಸ್ಪೃಹಾ ರೂಪತ್ವ ಬತಿ, ಅದನ್ನು ಬಿಡಬೇಕು. ನಿಷಿದ್ಧದ ಬಗ್ಗೆ ಆಸೆ ಇರಕೊಡ್ದು, ಒಳ್ಳೆಯ ಆಸೆ ಇರಲೇಬೇಕು ಅವರಿಗೆ. ನಿಷಿದ್ಧ ಸ್ಪೃಹಾಭಾವ ಮಾತ್ರೇಣ ಸರ್ವ ವಿಷಯಾನ್ ವಿಹಾಯ. ಇಲ್ಲದೆ ಹೋದ ಎಲ್ಲ ಆಸೆನೂ ಬಿಟ್ಟರೆ ಅವನು ವ್ಯಕ್ತಿನೇ ಆಗೋದು. ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೋತಾರೆ, ಅವ್ರು ಭಾರಿ ವಿರಕ್ತ ಅಂತ ಕರೆಯೋದಿಲ್ಲ ಅವನ್ನ. ಯಾತಕ್ಕೆ? ಅವನಿಗೇನಿಲ್ಲ ಆಸೆ, ನಿರಾಸೆ. ಅವನಿಗೆ ನಿರಾಸೆ. ಯಾವುದ್ರಲ್ಲಿರಬೇಕು ಆಸೆ ಅವನಿಗೆ? ಜ್ಞಾನಭಕ್ತಿಯಾದಿಗಳ ಬಗ್ಗೆ ಆಸಕ್ತಿ ಇದ್ದರೆ ಅದು ಸಾಧ್ಯ, ತ್ಯಾಗನೇ ಹೊರತು. ಇಲ್ಲದೆ ಹೋದರೆ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೂ ದೇಶಕ್ಕೋಸ್ಕರ ಪ್ರಾಣಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದು ತ್ಯಾಗ, ಇದು ನಿರಾಸೆ ಇದೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ನಿಷಿದ್ಧ ಆಸೆಯನ್ನು ಬಿಡಬೇಕೇ ಹೊರತು ಎಲ್ಲ ಆಸೆಯನ್ನು ಬಿಡಕೂಡದು. ತ್ಯಾಜ್ಯ ಸರ್ವತ್ರ ಮಮತಾ. ಮೊದಲನೇದಾಗಿ ಮುಂದೆ ನಿಷಿದ್ಧ ಸ್ಪೃಹಾ ಮಾತ್ರೇಣ ಸರ್ವ ವಿಷಯಾನ್ ವಿಹಾಯ. ಈಗ ಪ್ರಶ್ನೆ ಬಂತು, ಅಹಂಕಾರ ಮಮಕಾರ ಬಿಡಬೇಕು ಅಂತಿರಲ್ಲ, ಅಹಂಕಾರ ಅಂದ್ರೇನು ಮಮಕಾರ ಅಂದ್ರೇನು ಹೇಳಿದ್ದಾರೆ. ಈಗ ಅದು ಇದು ಪ್ರಸಂಗ ಬಂತು ಅಂತ ಸ್ಪಷ್ಟವಾಗಿ ಒಂದು ವಾಕ್ಯ ಕೊಟ್ಟು ಹೇಳ್ತಾರೆ. ಅಸ್ವರೂಪೇ ಸ್ವರೂಪತ್ವಮತಿರೇವ ಹಿ ಅಹಂಕೃತಿ. ಅಸ್ವರೂಪೇ ಸ್ವರೂಪತ್ವಮತಿ ಏವ. ಅಸ್ವರೂಪೇ ಸ್ವರೂಪತ್ವಮತಿ ಏವ ಅಹಂಕೃತಿ. ಯಾವುದು ತನ್ನದಲ್ಲ ತನ್ನದನ್ನು ತಿಳ್ಕೊಂಡ್ರೆ ಏನಾಗುತ್ತದೋ ಅದು ಅಹಂಕಾರ. ಸ್ವಾತಂತ್ರ್ಯ ಅವನಲ್ಲಿಲ್ಲ, ಸ್ವರೂಪದಲ್ಲೇ ಇಲ್ಲ ಸ್ವಾತಂತ್ರ್ಯ. ಏನು ತಿಳ್ಕೊಂಡವನೀಗ? ಸ್ವತಂತ್ರ ಅಂತ ತಿಳ್ಕೊಂಡು, ಅದು ಅಹಂಕಾರ. ಗೊತ್ತಾಯ್ತಾ? ಕ್ಲರ್ಕ್ ಇನ್ನು 4 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆ ಮುಂದೆ ಹೇಳ್ಕೊಂಬೋದಿಲ್ಲ. ಇವತ್ತು 1 ಲಕ್ಷ ರೂಪಾಯಿ ಕೊಟ್ಬಿಟ್ಟೆ ನಾನು 10 ಸಾವಿರ ಹೇಳೋದಿಲ್ಲ. ಏನಂತವ್ರು ಡಲ್ಲಾಗೆ ಬಂದಿರ್ತಾರೆ. ಅದಕ್ಕೆ ಸುಸ್ತಾಗಿರ್ತಾರೆ ತರ ಆಗಿರೋದಿಲ್ಲ. ಒಳ್ಳೆ ಟೈಮ್ ಹೋಗೋದು ಸರಿ, ಯಾರೋ ತಂದು ಕೊಟ್ಬಿಟ್ಟು ಬರೀ ಚಿಲ್ಡ್ರನ್ನ ಫಜೀತಿ ಆಗೋದು 200 ಹೊತ್ತಿಗೆ ಅಂತ ಹೇಳಿ. ತನಗೆ ಕೊಟ್ಟಿದ್ರೆ ಫಜೀತಿ ಆಗ್ತಿದ್ದಿಲ್ಲ, ಬ್ಯಾಂಕಿಗೆ ಕೊಟ್ಟಿದ್ರೆ ಫಜೀತಿ ಆಯಿತು. ಅದಕ್ಕೇನಾಗಿ ಅವ್ರು ಏನಿದೆ ಪೂರ್ತಿ ಸ್ಪಷ್ಟ ಭಾವನೆ ಇದೆ, ನಂದಲ್ಲ, ನಾನು ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ನಾನು ಕೊಟ್ಟೇ ಇಲ್ಲ ಅಂತ ಪ್ರಮಾಣವಾಗಿ ಹೇಳ್ತಾರೆ. ಮತ್ತೆ ಕೊಟ್ಟಿರೋದು ಅವನು ಪ್ರಮಾಣ ಹೇಳ್ತಾರೆ. ನಾನು ಕೊಡ್ಲಿಕ್ಕೆ ನಾನು ಯಾರು ಹೇಳಿದ್ದು ಕೊಟ್ಟಿದ್ದಾರೆ ಅಷ್ಟೇ. ಆದ್ದರಿಂದ ಅಷ್ಟು ತಾರಢ್ಯ ಬರಬೇಕು. ಏನಂತ ಅಲ್ಲಿ ಈ ಹೇಳ್ತೀವಲ್ಲ, ಕ್ಯಾಶಿಯರ್ ತಾನೇ ತಿಳ್ಕೊಂಡಿದ್ದಾನೆ, ಹೇಳೋದಲ್ಲ ಕ್ಯಾಶಿಯರು.
ಅವನಿಗೆ ಗೊತ್ತಿದ್ದು ನಿಂದು ಅಂತ ಯಾರು ಹೇಳಿದ್ರು ಅಲ್ಲ ಅಂತ ಹೇಳ್ತಾರೋ ಗೊತ್ತಾಯ್ತಾ. ಇದಿಷ್ಟು ನಿಂದೆ ಅಲ್ಲ. ಮ್ಯಾನೇಜರ್ ಅಂತ ಹೇಳಿದ್ರೆ ಹೇಳ್ತಾ ಅಲ್ಲ ನಂದಲ್ಲ ಇದು. ಯಾಕೆ ನನಗೆ ಗೊತ್ತಿಲ್ಲ, ನಂದು ಹೇಗಾಗುತ್ತೆ, ನಂದಿದು ಹೇಗಾಗತ್ತೆ ಇದು ಬಂದು ನಾನು ಎಷ್ಟು ದುಡ್ಡಿಲ್ಲ ಲಕ್ಷ ರೂಪಾಯಿ ಹೇಗೆ ಬಿಡುತ್ತೆ ನನ್ನ ಮುಂದೆ, ಸಾಧ್ಯನೇ ಇಲ್ಲ. ಇದು ನನ್ನದಲ್ಲ, ಸ್ಪಷ್ಟ ಭಾವನೆ ಇದೆ ಅವನಿಗೆ. ಅಲ್ಲಿ ಸ್ವಲ್ಪ ಕೂಡ ಏನಿಲ್ಲ. ಅದಿದ್ದ ತಕ್ಷಣ ಅವನು ಒಳ್ಳೆ ರಿಸೈನ್ ಮಾಡೋಕ್ಕೆ ಇವರೇ ಕಳಿಸ್ತಾರೆ ಮನೆಗೆ. ಆ ಭಾವನೆ ಬರಬಾರ್ದು. ಸ್ವಲ್ಪ ಕ್ಯಾಶಿಯರ್ ಹೇಗಿರ್ತಾನೆ ಹಾಗೆ ನಾವು ಪೂರ್ತಿ ಅನುಸಂಧಾನ ಮಾಡ್ಕೋಬೇಕು. ಅಲ್ಲಿ ಇನ್ನೊಬ್ರು ಹೇಳೋದಲ್ಲ ಅದು, ಇನ್ನೊಬ್ರು ಹೇಳಿದ್ರು ಕೆಡದೇ ಇರೋದು. ಅರ್ಥ ಆಯ್ತಾ. ನಿಂದೆ ಯಾರು ಹೇಳಿದ್ರು ನಂದಲ್ಲ, ಅದು ಸ್ಪಷ್ಟ ಜ್ಞಾನ ಬರುತ್ತೆ ಅವನಿಗೆ. ಅದಕ್ಕೆ ನೀವು ಮಾಡಿದ್ಯಾರೆ ನಾನು ಮಾಡಿಲ್ಲ ಅಂತ ಹೇಳಬೇಕು. ಅದು ಬರಬೇಕಾದ್ರೆ ತುಂಬ ಇದು ಬೇಕು. ಅವನಿಗೆ ಯಾವಾಗ ಅರ್ಥ ಆಗುತ್ತದೋ ಆ ಕ್ಯಾಶಿಯರ್ ಕೆಲಸ ಏನೆಲ್ಲ ತಿಳ್ಕೊಂಡ್ಮೇಲೆ ಅರ್ಥ ಆಗುತ್ತೆ. ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಅಹಂಕಾರ ಮಮಕಾರ ಬಿಡೋದಾದ್ದರಿಂದ ಅವನೇನು ಅವತ್ತೇನು ಆಯ್ತಾಯಿತು, ಅವನೇನು ರೆಸ್ಪಾನ್ಸಿಬಲ್ ಅಲ್ಲ. ಬ್ಯಾಂಕಿಗೆ ಯಾರೋ ಅವ್ರು ಕಳ್ತಾರಾಯ್ತು, ಇವನೇ ಜವಾಬ್ದಾರನಲ್ಲ. ಅದಕ್ಕೆ ಅವನ ವಿಷಯ ಸೇರಿದ್ದಲ್ಲ, ಅದು ತಾನೇ ಕೆಲಸ ಮಾಡಿಲ್ಲ. ಅದಕ್ಕೆ ಅಸ್ವರೂಪೇ ಸ್ವರೂಪತ್ವ ಬತಿರೇವಹಿ ಅಹಂಕೃತಿ. ಯಾವುದು ಅಲ್ಲ, ನಾನು ನನ್ನದು ಎರಡು ಒಟ್ಟಿಗೆ ಸೇರಬೇಕದು. ಸ್ವಾತಂತ್ರ್ಯ ನನ್ನದು, ಅದು ಅಹಂಕಾರನೇ. ಸ್ವಾತಂತ್ರ್ಯ ಬೇರೆ ಪದಾರ್ಥ ಅಲ್ಲ, ಅದು ಅಹಂಕಾರ. ವಸ್ತು ನನ್ನದು, ಅದು ಮಮಕಾರ. ಸ್ವಾತಂತ್ರ್ಯ ನನ್ನದು ಅಂದರೆ ಅಹಂಕಾರೋಮಿ ಅಂತ ಅರ್ಥ. ಇದು ವಸ್ತು ಮಮ ನಂದು ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಮಮಕಾರ ಬರುತ್ತೆ. ಅದಿರಬಾರ್ದು. ಕೆಲಸ ಮಮಕಾರ ಬಿಡೋದು ನಮಗೆ ಗೊತ್ತಿದೆ. ಕೆಲವು ಪದಾರ್ಥ ನಮ್ಮಲ್ಲಿದೆ. ಈಗ ಸೈಟ್ ಮಾರಿಬಿಟ್ಟ, ನಂದು ಈಗ ನಂದು ಅಂಬಲ್ಲ ಅವನೀಗ. ಯಾಕೆ ಪೂರ್ತಿ ಬಿಡ್ತು, ಸ್ವಲ್ಪ ಕೂಡ ಅನ್ನೋದಿಲ್ಲ. ಮೊದಲು ಎಷ್ಟು ನಂದು ಅಂತಿದ್ದು ಪೂರ್ತಿ ಬಿಟ್ಟು ಅದನ್ನು ಮತ್ತೆ ಅದು ಟೋಟಲಿ ಚೇಂಜ್. ಮೊದಲು ನಂದೇ ಅಂತ ಹೇಳ್ತಿದ್ದ, ಈಗ ನಂದು ಅಲ್ಲೇ ಅಲ್ಲ ಅಂತ ಹೇಳ್ತಾ. ಎರಡು ಚೇಂಜ್ ಇದೆ. ಅದು ಆ್ಯಕ್ಚುಲಿ ಏನು, ಮೊದಲು ಸತ್ಯ ಆಮೇಲೆ ಭ್ರಮೆ. ಮೊದಲು ಸತ್ಯ ಆಮೇಲೆ ನಂದು ಅಂದರೆ ಭ್ರಮೆ ಅದು. ಆದರೆ ನಮಗೆ ಯಾವಾಗಲೂ ಭ್ರಮೆ ಇದೆ. ಯಾತಕ್ಕೆ? ಒಂದು ಕಾಲಕ್ಕೆ ಓನರ್ಶಿಪ್ ಇದೆ ಅವನಿಗೆ, ಈಗಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದು ಯಾವ ಕಾಲಕ್ಕೂ ಇಲ್ಲ. ಅನಾದಿ ಕಾಲದಿಂದ ಈ ಕಾಲದವರೆಗೂ ಇಲ್ಲ. ಅಷ್ಟು ಸತ್ಯನ ಅನಂತ ಏನು ಮಾಡಿದ್ದೇವೆ ಅದಿಷ್ಟು ತಪ್ಪೀಗ. ಅದು ಪಾಪ, ಅದು ಅನುಭವಿಸ್ಬೇಕು. ಗೊತ್ತಾಯ್ತಾ. ಅದು ಯಾವಾಗ ಬಿಟ್ಟುಬಿಡ್ತಾನೆ. ಇವತ್ತು ಇನ್ಮೇಲೆ ನಾನು ನಂದಲ್ಲ ಅಂತೀರಿ ಅಂದ್ರಿಲ್ಲ, ಅಂದಿದ್ದ ಮಾಡಿದ್ದೀಗ ಎಷ್ಟು ಕೊಟ್ಬಿಟ್ಟಿದೆಯಲ್ಲ, ಅದನ್ನು ನಾನು ಯಾರು ಅನುಭವಿಸ್ಬೇಕಾ? ಇಷ್ಟು ಜೈಲು ಅಂತ ಇರುತ್ತಲ್ಲ, ಅದು ಬರಬೇಕಾ? ಜೈಲಿಗೆ ಹೋಗಿ ಬರಬೇಕು. ತ್ಯಾಜ್ಯ ಸರ್ವತ್ರ ಭವತ. ಸರ್ವತ್ರ ಭವತ್. ಮಮತ ಅಂದ್ರೇನು? ನನ್ನದು ಅಂತಕ್ಕಂಥವ ಎಲ್ಲ ಕಡೆ ಬಿಟ್ಬಿಡ್ಬೇಕು. ಅದೇ ಈಶಾವಾಸ್ಯಮಿದಂ ಸರ್ವಂ. ಈಶಾವಾಸ್ಯಮಿದಂ ಯಾವ ಕಾಲಕ್ಕೂ ನಮ್ಮದಲ್ಲ. ನಾನು ಸ್ವಾತಂತ್ರ್ಯ ನಮಗೆ ಯಾವ ಕಾಲಕ್ಕೂ ಇಲ್ಲ. ಮಮಕಾರಕ್ಕೆ ಕಾರಣನೇ ಇಲ್ಲ. ಆದ್ದರಿಂದ ಅವೆರಡು ಬಿಡಬೇಕು ಅದು ಸತ್ಯ. ಅದು ಇರೋದನ್ನು ಬಿಡಬೇಕು ಅಂತಲ್ಲ, ಇಲ್ಲದು ಇಲ್ಲ ಅಂದ್ಮೇಲೆ ತಿಳ್ಕೊಬೇಕಷ್ಟೇ. ಮಮತ ಸರ್ವಂ. ಯಾಕೆ? ಜ್ಞಾತ್ವಾ ಸರ್ವಂ ಹರೇರ್ವಶೆ. ಅದೇ ವಾಸುದೇವ ಸರ್ವಮಿತಿ ಸಮಹಾತ್ಮ. ಈಶಾವಾಸ್ಯವಿದಂ ಸರ್ವಂ ಸರ್ವಂ ಖಲ್ವಿದಂ ಬ್ರಹ್ಮ. ಇವೆಲ್ಲ ಇದೇ ಅರ್ಥ ಹೇಳ್ತಾರೆ. ಜ್ಞಾತ್ವಾ ಸರ್ವಂ ಹರೇರ್ವಶೆ, ಎಲ್ಲವೂ ಅದೇ ವಶದಲ್ಲಿದೆ ಅಂತ ತಿಳ್ಕೊಂಡ್ರೆ ಅದು ನಿರ್ಮಮಃ. ಎರಡು ಅರ್ಥ ಹೇಳಿದರು. ಒಂದೇನು ಅಹಂಕಾರ ಅಂದ್ರೇನು, ಮಮಕಾರ ಅಂದ್ರೇನು, ಅದು ಬಿಡೋದು ಅಂದ್ರೇನು, ಎರಡೂ ಹೇಳಿದ್ರಿ. ಅಹಂಕಾರ ಬಿಡೋದು ಅಂದ್ರೇನು, ಮಮಕಾರ ಬಿಡೋದು ಅಂದ್ರೇನು, ಇಷ್ಟು ತಿಳ್ಕೊಂಡ್ರೆ ಅದು ದೊಡ್ಡ ಸಾಧನೆ. ಇವೆರಡು ನೆನಪಿಟ್ಕೊಂಡ್ಬಿಟ್ಟು ಯಾವ ಕಾಲಕ್ಕೆ ಅನುಸಂಧಾನ ಮಾಡೋದೆ ಅದಕ್ಕೆ ಅನುಸಂಧಾನ ಅಂದರೆ ಅದೇ. ಉಳಿದೆಲ್ಲ ಅನುಸಂಧಾನಗಳು ಸೆಕೆಂಡರಿ. ಮೇನ್ ಅನುಸಂಧಾನ ಯಾವುದು? ನನಗೆ ಸ್ವಾತಂತ್ರ್ಯ ಇಲ್ಲ, ಮೊದಲೇ ಅನುಸಂಧಾನ. ನಾಹಂಕರ್ತ. ಆಮೇಲೆ ನಾಹಂಕರ್ತ ಸುಮ್ಮನೆ ಕೂತ್ಕೊಂಡ್ರಲ್ಲ, ಹರಿಕರ್ತ. ಯಾರು ನಂದಲ್ಲ ಇನ್ನೊಬ್ಬರದ್ದು, ಅದನ್ನು ಹೇಳಬೇಕು. ಆಗ ನಮಗೇನಾಗುತ್ತೆ, ಅಹಂಕಾರ ಮಮಕಾರ ಹೋಗ್ತಿರೋದು ಗೊತ್ತಾಗುತ್ತೆ. ಮೊದಲು ಬಲಾತ್ಕಾರನ ಅನ್ಕೋಬೇಕು, ಆಮೇಲೆ ಸಹಜವಾಗಿ ಹೋಗಿಬಿಡೋದು. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಇದನ್ನೇನಂತ ಕರೀತಾರೆ ಗೊತ್ತಾ? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಪೃಚ್ಛತಿ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ. ಅರ್ಜುನ, ಇದೇನು ಗೊತ್ತಾ? ಬ್ರಾಹ್ಮೀ ಸ್ಥಿತಿ ಅಂದರೆ ಇದೆ. ಬ್ರಾಹ್ಮೀ ಸ್ಥಿತಿ ಅಂದ್ರೇನು? ಪರಮಾತ್ಮನಲ್ಲೇ ಇರುವಿಕೆ ಅಂತ ಅರ್ಥ. ಪರಮಾತ್ಮನಲ್ಲೇ ಇರುವಿಕೆ ಅಂದರೆ ಏನು ಅರ್ಥ ಆಯ್ತು? ಈಗ ನಾನಿದ್ದೇನೆ ಅಂತ ಭ್ರಾಂತಿ ಹೋಯಿತು, ನಂದು ಅಂತ ಭ್ರಾಂತಿನೂ ಹೋಯಿತು. ಯಾತಕ್ಕೆ? ಜೊತೆಗೆ ಇದ್ದಾನೆ, ದೇವ್ರ ಜೊತೆಗೆ ನೋಡ್ತಾ ಇದ್ದಾನೆ ಈಗ ಅವಂದು ಅಂಥೇಳಿ. ಅದು ಅನುಭವಕ್ಕೆ ಬಂದಿದೆ ಅಂತ ಅರ್ಥ. ಏಷಾ ಬ್ರಾಹ್ಮಿ. ಯಾವಾಗಲೂ ಎಲ್ಲರೂ ದೇವ್ರ ಜೊತೆಗೆ ಇರೋದು, ದೇವ್ರ ಬಿಟ್ಟಲ್ಲಕ್ಕೆ ಯಾರಿಗೂ ಆಗೋದಿಲ್ಲ. ತಿಳ್ಕೊಂಡಾಗ ಏನಾಯಿತು? ಇವತ್ತು ಪ್ರಶ್ನೆಗೆ ಉತ್ತರ ಕ್ಲಾಸಲ್ಲೆಲ್ಲ ಹೇಳಿರೋದೇನೆ, ಪುಸ್ತಕದಲ್ಲಿ ಇರೋದೇನೆ. ಉತ್ತರ ನಮ್ಮ ಮೇಷ್ಟ್ರಿಗೆ ಗೊತ್ತು, ಪುಸ್ತಕದಲ್ಲಿದೆ ಅಂತ ಬರೆದ್ರೆ ಪಾಸ್ ಆಗೋದಿಲ್ಲ. ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಅದು ಪ್ರಶ್ನೆ. ಹಾಗೆ ಅನುಸಂಧಾನ ಅಂದರೆ ಹಾಗೆ ನಮ್ಮದಾಗಬೇಕಿದೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ಏನಾಂ ಸ್ಥಿತಿಂ ಪ್ರಾಪ್ಯ. ಏನಾಂ ಸ್ಥಿತಿಂ ಪ್ರಾಪ್ಯ. ಈ ಬ್ರಾಹ್ಮೀ ಸ್ಥಿತಿ ಬಂತು. ಅಪ್ರೋಕ್ಷ ಜ್ಞಾನ ಅಂದರೂ ಒಂದೇ, ಬ್ರಾಹ್ಮೀ ಸ್ಥಿತಿ ಅಂದರೂ ಒಂದೇ, ಚಿತ್ತಪ್ರಜ್ಞೆ ಅಂದರೂ ಒಂದೇ. ಇವಿಷ್ಟು ಸಿನಾಣಿಯಮ್ಸ್, ಎಲ್ಲ ಪರ್ಯಾಯ ಪದಗಳು. ನೈನಾಂ ಪ್ರಾಪ್ಯ. ಇದು ಬಂದ ಮೇಲೆ
ಏನಾಂ ಪ್ರಾಪ್ಯ, ಇದನ್ನು ಹೊಂದಿ ಆದಮೇಲೆ ವಿಮುಹ್ಯತಿ, ಮತ್ತೆ ಸಂಸಾರದ ಪ್ರಶ್ನೆ ಇಲ್ಲ ಅವನಿಗೆ. ಮುಕ್ತಿ ಅಶೂರ್ಡ್. ಮುಂದೆ ಏನೇ ಮಾಡಿದರೂ ಏನು ಗ್ಯಾರಂಟಿ ಅವನಿಗೆ? ಇವನು ಬಂದು ಸೈನ್ ಮಾಡಿ ಆಗಿದೆ ಅವತ್ತು ದಿವಸ, ಎಷ್ಟೇ ಕೇಸ್ ಹಾಕ್ಬೋದು, ಆಬ್ಸೆಂಟ್ ಅಂತ ಕೇಸ್ ಹಾಕ್ಲಿಕ್ಕೆ ಬರೋಲ್ಲ, ಸೈನ್ ಮಾಡಿಬಿಟ್ಟಿದ್ದಾನೆ ಅವನಿಗೆ. ಆದ್ದರಿಂದ ಆ ರೀತಿಯಲ್ಲಿ ಮುಕ್ತನಾದ ಅವನಿಗೆ. ಅಂದರೆ ಮುಕ್ತಿಯಲ್ಲಿ ಮುಂದೇನಾದ್ರು ಅನುಭವ ಲೇಟ್ ಆಗ್ಬೋದು ಅಷ್ಟೇ, ಇರೋದು ಗ್ಯಾರಂಟಿ. ಟಿಕೆಟ್ ತೊಗೊಂಡಿದ್ರೆ ಅಕಾಮಿಡೇಟ್ ಮಾಡಲೇಬೇಕು ಅವನ್ನ, ಬೇರೆ ದಾರಿ ಇಲ್ಲ ಅಂತಾರಲ್ಲ ಆ ಸ್ಥಿತಿ ಬಂತು. ಅಲ್ಲಿವರೆಗೂ ರಿಸ್ಕ್ ಇದೆ. ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ದರೂ ಕೂಡ ಅಪ್ರೋಚ್ ಆಗಿಲ್ಲ ಅಂದರೆ ಈಗ ಅವ್ನು ಒಂದು ಸ್ವರ ಅಲ್ಲಿ ಕಳ್ಕೊಳ್ಳೋ ಚಾನ್ಸ್ ಇದೆ, ಗೊತ್ತಾಯ್ತಾ? ಅದು ಇದರಲ್ಲಿ ಚಾನ್ಸ್ ಇಲ್ಲ, ಹೊರಟೋಯ್ತು. ಸ್ಥಿತ್ವ ಅಸ್ಯಾಮ್ ಅಂತಕಾಲೇಪಿ, ಒಮ್ಮೆ ಬಿಟ್ಟ, ಇವತ್ತಿನ ಮಟ್ಟಿನ ಅಹಂಕಾರ ಏನೂ ಇಲ್ಲ ಅಂತ ತಿಳ್ಕೊಂಡ, ಸಾಲದು. ಎಲ್ಲಿರಬೇಕದು? ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ, ಅಂತ್ಯಕಾಲದಲ್ಲೂ ಇರಬೇಕು. ಅಂತ್ಯಕಾಲದಲ್ಲಿ ಭಾವನೆ ಇಲ್ಲದೆ ಹೋದರೆ ಮತ್ತೆ ಹುಟ್ಟು ಬಂದೇ ಬರ್ತಾನೆ ಅಂತ. ಅಂತ್ಯಕಾಲದಲ್ಲಿ ಏನಾರು ಬೇರೆ ಭಾಷೆ ಬರಿಬೇಕಾದ್ರೆ ಚರಮೇ ವಯಸ್ಸಾದ ಮೇಲೂ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಅಲ್ಲ, ಪ್ರಾಣತ್ಯಾಗ ಬಿಡ್ತಾರಲ್ಲ, ಪ್ರಾಣತ್ಯಾಗ ಮಾಡೋ ಕ್ಷಣದಲ್ಲೂ ಇರಬೇಕು. ಮುಂದೆ ಹೇಳ್ತಾರೆ ಕಾಯತ್ಯಾಗ ಕ್ಷಣ, ಇದೆಲ್ಲ ಭಾಳ ವಿಸ್ತಾರ ವ್ಯಾಖ್ಯಾನ ಬೇರೆ ಭಾಷೆ ಬರೀತಾರೆ. ಈಗ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವ ಅಸ್ಯಾಂ ಅಂತಕಾಲೇಪಿ, ಅಂತಕಾಲ ಬಂದು ಆಫೀಸ್ ಪರನ್ಭಾವಂ ತ್ಯಜತ್ತಂತೆ ಕಲೇವರ ಮುಂದೆ ಬರುತ್ತೆ. 8ನೇ ಅಧ್ಯಾಯ ಇದ್ರ ಪೂರ್ತಿ ವಿವರಣೆ ಅದು. ಈ ಶ್ಲೋಕದ ವಿವರಣೆನೇ ಆ ಭಾಗ ಅದು. ಅದನ್ನು ನೋಡದೆ ಬರೆದುಬಿಡ್ತಾರೆ. ಅದು ಬರಿಬೇಕಾದ್ರೆ ಪೂರ್ತಿ ಓದಿ ಬರೀಬೇಕು. ಅದೊಂದು ಅಧ್ಯಾಯ ಅದೊಂದು ಶ್ಲೋಕ ಅರ್ಥ ಹೇಳಿದ್ರೆ ಅರ್ಥ ಆಗೋಲ್ಲ. ಇಡೀ ಪುಸ್ತಕ ಓದಿದ ಮೇಲೆ ಇಡೀ ಅಭಿಪ್ರಾಯ ಅರ್ಥ ಆಗುತ್ತೆ. ಅದನ್ನು ಓದಿದ ಮೇಲೆ ಇದನ್ನು ಈ ಅರ್ಥ ಬರಲಿಕ್ಕೆ ಬರೋದಿಲ್ಲ. ಸ್ಥಿತ್ವ ಅಸ್ಯಾಂ ಬ್ರಹ್ಮೀ ಸ್ಥಿತ್ಯಾಂ ಅಂತ ಅರ್ಥ. ಬ್ರಹ್ಮ ನಿರ್ವಾಣ ಪೃಚ್ಛತಿ, ಎಲ್ಲಿಗೆ ಹೋಗ್ತಾನೆ? ಆಮೇಲೆ ವಿಮುಹ್ಯತಿ ಒಂದಾಯಿತು, ಮತ್ತೆ ವಾಪಸ್ ಬರೋದಿಲ್ಲ, ಮುಗಿತಲಿಗೆ. ಆದರೆ ಎಲ್ಲಿಗೆ ಹೋಗ್ತಾನೆ? ಬ್ರಹ್ಮ ರುಚ್ಛತಿ, ಪರಬ್ರಹ್ಮನ ಹತ್ರ ಹೋಗ್ತಾನೆ. ಹಿರಣ್ಯಕಶಿಪು ಎಲ್ಲಿ ಹೋಗಿ? ಬ್ರಹ್ಮಲೋಕಕ್ಕೆ ಹೋಗಿದ್ದ ಹಿರಣ್ಯಕಶಿಪು, ಮತ್ತೆ ವಾಪಸ್ ಬಂದ. ಆದರೆ ಇದು ಹಾಗಲ್ಲ. ನಿರ್ವಾಣಂ ಬ್ರಹ್ಮ ರುಚ್ಛತಿ. ನಿರ್ವಾಣಂ ಬ್ರಹ್ಮ ಅಂದ್ರೇನು? ತ್ರಿಗುಣವರ್ಜಿತನಾದ ಬ್ರಹ್ಮ, ಅಪ್ರಾಕೃತ ಶರೀರನಾದ ಬ್ರಹ್ಮ. ಬ್ರಹ್ಮದೇವ್ರ ಪ್ರಾಕೃತ ಶರೀರ ಇದೆ, ದಗ್ಧ ಪಟಾಯಮಾನವಾಗಿದೆ. ಪರಮಾತ್ಮನಿಗೆ ಇಲ್ಲ. ವಾಡ ಅಂದರೆ ಬಾಣ ಅಂದರೆ ಶರೀರ. ನಿರ್ವಾಣ ಅಂದ್ರೇನು? ಈ ಬಾಹ್ಯ ಶರೀರವಿಲ್ಲದಿರುವಿಕೆ, ಪ್ರಾಕೃತ ಶರೀರ ಇಲ್ಲದಿರುವಿಕೆಯನ್ನು ಏನಂತ ಕರೀತಾರೆ? ನಿರ್ವಾಣ ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ರುಚ್ಛತಿ ಅಂದರೆ ಭೃಗತೌ, ರುಚ್ಛತಿ ಪ್ರಾಪ್ನೋತಿ, ಅಲ್ಲಿ ಹೊಂದ್ತಾನೆ. ಇದೆರಡೂ ಆಯ್ತು. ಈಗ ಅಪ್ರೋಕ್ಷಜ್ಞಾನಿ ಹೇಗೆ ಅಶೂರ್ಡೋ ಎಲ್ಲಿಗೆ ಹೋಗ್ತಾನೆ ಕೊನೆಗೆ. ಆದ್ದರಿಂದ 2ನೇ ಅಧ್ಯಾಯ ಭಾಳ ಅತಿ ಮುಖ್ಯವಾದ ಅಧ್ಯಾಯ. ಮುಂದೆಲ್ಲ ವಿವರಣೆಗಳಿದ್ದಾಗ ಲೆಕ್ಕ. ಇದು ಶ್ರೀಮದ್ ಭಗವದ್ಗೀತಾಯಾಮ್ ದ್ವಿತೀಯೋಧ್ಯಾಯ. ಅದಕ್ಕೆ ಅರ್ಥ ಬರೀತಾರೆ. ಎಷ್ಟು ವಿಸ್ತಾರವಾದ ಭಾಷೆ ಬರೀತಾರೆ ಆಚಾರ್ಯರು. ಅದಕ್ಕೆ ಅನೇಕ ವಿಷಯಗಳನ್ನು, ಆ ಬಗ್ಗೆ ಏನೇನು ಸಂಶಯ ಬರ್ಬೋದು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಉಪಸಂಹರತಿ, ಯಾವುದನ್ನು ಅಧ್ಯಾಯವನ್ನು ಉಪಸಂಹಾರ ಮಾಡ್ತಿದ್ದಾರೆ ಅಂತ ಒಂದರ್ಥ. ಈ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಇನ್ನೊಂದು ಅರ್ಥ. ಏಷೇತಿ ಬ್ರಾಹ್ಮೀ ಸ್ಥಿತಿ ಬ್ರಹ್ಮ ವಿಷಯ ಸ್ಥಿತಿ ಲಕ್ಷಣ. ಪರಮಾತ್ಮನ ಇರುವಿಕೆಯ ಅರ್ಥ ಅಂದರೆ ಹೀಗೆ. ಪರಮಾತ್ಮನ ಇರುವಿಕೆ ಅಂದರೆ ಹೀಗೆ ಅಂದ ಹೇಳ್ತಾರಲ್ಲ. ಅಡ್ಮಿಷನ್ನ ಕೊಡಿ, ನಮ್ಮ ಸೀಟ್ ಇಲ್ಲ ಅಂದ್ಬಿಡ್ತಾರೆ. ಮನೆಯಿಂದ ಸೀಟ್ ಹಾಕೋತೀನಿ ನಾನು, ಪಡವಾಗಿಲ್ಲ ಅಂದರೆ ಏನರ್ಥ ಅದಕ್ಕೆ? ಗೊತ್ತಾಯ್ತು. ಇವೆಲ್ಲ ಫಸ್ಟ್ ಸೋಫಾರೇ ಹಾಕೊಂಡು ಕೊಡ್ತೀನಿ ಅಂತ ಕೇಳೋದು. ಸೀಟ್ ಇಲ್ಲ ಅಲ್ಲಿ ಏನರ್ಥ ಅದಕ್ಕೆ? ಅವಕಾಶ ಅಡ್ಮಿಷನ್ ಆಗೋದಿಲ್ಲ ರೀ ಅಂತ ಅರ್ಥ ಹೊರತು ಸೀಟಿಲ್ಲ, ಈ ಸೀಟಿಲ್ಲ, ಎಷ್ಟೊಂದು ಜಾಗ ಇನ್ನೊಂದು 2 ಚೇರ್ ಹಾಕಕ್ಕೆ ಬರೋಲ್ಲ ಅಂತ ಕೇಳಿದರೆ 2 ಚೇರ್ ಹಾಕಿಲ್ಲ ನಾನೇ ಹಾಕೋತೀನಿ, ಅವೆಲ್ಲ ಅಲ್ಲ. ಇಲ್ಲಿ ಹಾಗೆ ಅರ್ಥ. ಏನರ್ಥ? ಬ್ರಹ್ಮನಲ್ಲಿ ಇರುವಿಕೆ, ಯಾವಾಗಲೂ ಇರುವಿಕೆ ಇದೆ ನಮಗೆ. ತಿಳುವಳಿಕೆ ಇದ್ದು ಇರುವಿಕೆ ಅಂತ ಕರೀತಾರೆ. ಅನ್ಯಥಾ ಜನ್ಮಾಂತರಂ ಪ್ರಾಪ್ನೋತಿ ಅಂತಕಾಲೇಪಿ ಅಸ್ಯಾಂ ಸ್ಥಿತ್ವೈವ ಬ್ರಹ್ಮ ಗಚ್ಚತಿ. ಕಾಯತ್ಯಾಗ ಕ್ಷಣದಲ್ಲೂ ಕೂಡ, ಅಂತ್ಯಕಾಲ ಅಂಥೇಳಿದರೆ 1 ವರ್ಷಕ್ಕೆ ಸಾಯ್ತಾರೆ, ವರ್ಷ ಮಾತ್ರ ಅಲ್ಲ, ಆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಇದೆಯಲ್ಲ, ಅದು ಭಾರಿ ಇಂಪಾರ್ಟೆಂಟ್. ದೇಹ ಬಿಡಬೇಕಾದ್ರೆ ಆಗ ಏನೇನೇನು ಬೇರೆ ಅಹಂಕಾರ ಮಮಕಾರ ಹೆಸರು ಕೂಡ ಇರಬಾರ್ದು. ತುಂಬ ಜನಕ್ಕೆ ಗೊಳಾಡ್ತಿರ್ತಾರೆ. ಅದು ನಾನು ನಿಮ್ಮ ಗತಿ ಬಂದು ನಿನ್ನ ಗತಿಯನ್ನು ಫಸ್ಟು ಅವ್ರ ಗತಿ ಇರಲಿ. ಎಲ್ಲಿಗೆ ಹೋಗಿ ಯಾರು ನಿಧಾನ ಹೋಗ್ತಾರೆ, ಮೊದಲೇ ಹೋಗ್ತೀಯಲ್ಲ, ಈಗಲೇ ಹೋಗ್ತಿದ್ದೆ. ಆದ್ದರಿಂದ ನೀವು ತನ್ನ ಗತಿ ನೋಡ್ಕೋಬೇಕು ಫಸ್ಟೀಗ. ಅದು ನೋಡೋದಿಲ್ಲ, ಜನ ಮರೆತು ಬಿಡ್ತಾರೆ. ಅದು ನಾನೆಲ್ಲ ಕಾಪಾಡ್ತಿದ್ದೆ, ಇವ್ರ ಗತಿ ಏನು ಪಾಪ ಅಂತ ಬರುತ್ತೀಗ, ಮತ್ತೆ ಬರಬೇಕಂತೀಗ. ಮತ್ತೆ ಅದು ನೀನು ಕಾಡ್ಪಾತಿದ್ದೆ ಎಷ್ಟು ದಿವಸ ದೇವ್ರ ಥರ ಕಾಪಾಡ್ತಾ ಇದ್ದಿದ್ದು. ನಿನಗೆ ಅವಕಾಶ ಕೊಟ್ಟಿದ್ದೆ. ಕ್ಯಾಶಿಯರ್ ರಿಟೈರ್ಮೆಂಟ್, ಬೇರೆ ಯಾರು ಕ್ಯಾಶ್ ಬೇಕು? ಕ್ಯೂ ಇದೆ, ದೊಡ್ಡ ಕ್ಯೂ ಇದೆ ತೊಗೊಳೋದಕ್ಕೆ, ಗೊತ್ತಾಯ್ತಾ? ಕ್ಯಾಶಿಯರ್ ಮತ್ತೇನು ಮಾಡ್ತಾರೆ? ನಾಳೆಯಿಂದ ವ್ಯವಹಾರ ಹೇಗೆ ಅಂತ ಕೇಳಿದರೆ, ನೀನು ಮೊದಲು ಹೋಗೋ ನೋಡ್ಕೋತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಭ್ರಮೆ ಇರಬಾರ್ದು. ದೇವ್ರು ನೋಡ್ಕೋತಾರೆ ಅಷ್ಟೇ. ಬ್ರಹ್ಮ ಗಚ್ಚತಿ ಅನ್ಯಥಾ ಜನ್ಮಾಂತರಂ ಪ್ರಾಪ್ನೋತಿ. ಇಲ್ಲಿ ಮತ್ತೆ ಅಪರೋಕ್ಷ ಜ್ಞಾನಿನೇ, ಇದು ನೆಕ್ಸ್ಟ್ ಪಾಯಿಂಟಿಗೆ. ಅಪರೋಕ್ಷ ಜ್ಞಾನಿನೇ
ಎಲ್ಲ ಸರಿಯಾಗೇ ಇದ್ದಾನೆ. ಇನ್ನು ಅಂತ್ಯಕಾಲದಲ್ಲಿ ಆ ಕ್ಷಣದೊಳಗೆ ಏನು ಮಾಡ್ದ, ಅದು ಬಿಟ್ಬಿಟ್ಟ, ಬೇರೆ ಸ್ಮರಣೆ ಮಾಡಿದ. ತಕ್ಷಣ ಏನಾಗ್ತಾನೆ, ಮೋಕ್ಷಕ್ಕೆ ಹೋಗೋದಿಲ್ಲ, ಎಲ್ಲಿ ಬರ್ತಾನೆ, ಮತ್ತೆ ಹುಟ್ಟಬೇಕು ಅವ್ರು. ಪ್ರಾರಬ್ಧ ಜರಭರ್ತನಿಗಾಗಿದ್ದ ಹಾಗೇನೆ. ಆ ಕಾಲದವರೆಗೂ ನಾರಾಯಣ ನಾರಾಯಣ ಅಂತಿದ್ರು. ಕೊನೆಗೆ ಏನಂದ್ಬಿಟ್ಟ, ಏಣ ಕೊಡಕ ಜಿಂಕೆ ಮರಿ ಅಂತ ಜಿಂಕೆ ಮರಿಯಾಗೆ ಹುಟ್ಟಿದ. ಎಲ್ಲಿಗೂ ಹೋಗೋದಿಲ್ಲ, ಏನು ಸ್ಮರಣೆ ಮಾಡ್ತಾನೆ ಅಂತ್ಯಕಾಲಕ್ಕೆ ಅಲ್ಲಿಗೆ ಹೋಗ್ತಾನೆ. ದೇವ್ರ ಸ್ಮರಣೆ ಮಾಡಿದರೆ ದೇವ್ರ ಹತ್ರನೇ ಹೋಗ್ತಾನೆ, ಇಲ್ತ ಹೋದರೆ ಏನು ಮಾಡಿರ್ತಾನೆ ಅದರ ಹತ್ರ ಹೋಗ್ತಾನೆ. ಅದೇ ಹೇಳ್ತಾರೆ ಈಗ, ಅನ್ಯಥ ಜನ್ಮಾಂತರಂ ಪ್ರಾಪ್ನೋತಿ ಎಂ ವಾಪಿ ಇತಿ ವಕ್ಷಮಾಣತ್ವ. ಆಚಾರ್ಯ ಇಲ್ಲಿದೆ ಆಧಾರ ಕೊಟ್ಬಿಡ್ತಾರೆ, ಇದೆಲ್ಲ ಮುಂದೆ ಇಲ್ಲೇ ಬಂದಿದೆ ಅಂತ ಹೇಳಿದರು. ಜ್ಞಾನಿನಾಮಪಿ ಸತಿ ಪ್ರಾರಬ್ಧ ಕರ್ಮಣಿ ಶರೀರಾಂತರಂ ಯುಕ್ತಂ. ಪ್ರಾರಬ್ಧ ಕರ್ಮ ಇದ್ದರೆ ಆ ಕಾಲಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ನು ಡೈವರ್ಟ್ ಆಗಿಬಿಡುತ್ತೆ ಮೈಂಡ್. ಅವ್ನು ಜಿಂಕಿಯಾಗ ಹುಟ್ಟೋ ಯೋಗ ಇತ್ತು ಆತನಿಗೆ, ಆದ್ದರಿಂದ ಡೈವರ್ಟ್ ಆಯಿತು. ಡೈವರ್ಟ್ ಆಗೇ ಬಿಡುತ್ತೆ, ಬಿಡೋದಿಲ್ಲ. ಅದು ಪ್ರಾರಬ್ಧ ಕರ್ಮ ಹೋದವ್ರಿಗೆ ಏನು ಅಡ್ಡ ಬರೋದಿಲ್ಲ, ಅದಿದ್ದರೆ ಬಂದೇ ಬರೋದು. ಅವ್ನು ಪ್ರಾರಬ್ಧ ಕರ್ಮ ನೋ ಡ್ಯೂಸ್ ಅಂತಾರಲ್ಲ ಹಾಗೆ, ಡ್ಯೂ ಇರಬಾರ್ದು. ಡ್ಯೂ ಇದ್ರೆ ಏನಾಗೋದಿಲ್ಲ, ರಿಲೀವ್ ಆಗಕ್ಕೆ ಬಿಡೋದಿಲ್ಲ ಅವನ್ನ. ಡ್ಯೂ ಇರೋ ರಿಲೀವ್ ಮಾಡೋದಿಲ್ಲ ಅವನ್ನ. ಇಲ್ಲಿ ಮಾಡದೆ ಹೋದರೆ ರಿಪೋರ್ಟ್ ಮಾಡ್ಕೊಳಕ್ಕೆ ಬರೋಲ್ಲ. ಟ್ರಾನ್ಸ್ಫರ್ ಆದಾಗ ರಿಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ. ರಿಟೈರ್ ಆದಮೇಲೆ ಪೆನ್ಷನ್ ಬರೋದಿಲ್ಲ. ಇದು ಆಗೋವರೆಗೂ ಕೂಡ ಸ್ಯಾಂಕ್ಷನ್ ಮಾಡೋದಿಲ್ಲ, ಹಾಗೆ ಉಳ್ಕೊಂಬಿಡೋದು. ಅದಕ್ಕೆ ನೋ ಡ್ಯೂಸ್. ಅಂತ್ಯಕಾಲಕ್ಕೆ ಯಾವಾಗ ಏನು ಮಾಡ್ಕೋಬೇಕು, ಯಾವ ಡ್ಯೂಸ್ ಇರುವ, ಏನಾದ್ರು ಪಾಪ ಮಾಡಿದರೆ ಪರಿಹಾರಗಳು, ಸಾಲ ಇದ್ದರೆ ಕೊಟ್ಟು ಬಿಡೋದು, ಅದೆಲ್ಲ ಮಾಡ್ಕೊಂಡು ಹೋದರೆ ಅವ್ರು ನಿಶ್ಚಿಂತೆಯಾಗಿ ಹೋಗ್ಬೋದು. ಅವಾಗ ಅಹಂಕಾರ ಮಕ್ಕಳು ಎಲ್ಲ ಬಿಟ್ಟಿದ್ದಾನೆ ಅಂತ ಅರ್ಥ ಆಗುತ್ತೆ. ಜ್ಞಾನಿನಾಮ ಬಿಟ್ಟಿರೋದು ಹೊರಗೆ ಕಾಣಿಸೋದಿಲ್ಲ, ಒಳಗಡೆ ಅದು ಹೊರಗೆ ಕಾಣಿಸ್ಬೇಕಾದ್ರೆ ಇದೆಲ್ಲ ಆಗಿರಬೇಕು. ಜ್ಞಾನಿನಾಮಪಿ ಸತಿ ಪ್ರಾರಬ್ಧ ಕರ್ಮಣಿ ಶರೀರಾಂತರಂ ಯುಕ್ತಂ ಭೋಗೇನ ತುಯಿತರೆ. ಸೂತ್ರ ಅದು, ಭೋಗೇನ ತುಯಿತರೆ ಇತಿ ಹಿ ಉಕ್ತಂ, ಬ್ರಹ್ಮಸೂತ್ರದಲ್ಲೇ ಬಂದಿದೆ. ಆದ್ದರಿಂದ ಅದನ್ನು ನೋಡಿ ಅಂತ ಹೇಳಿ. ಸಂತಿ ಹಿ ಬಹುಶರೀರ ಫಲಾನಿ ಕರ್ಮಾಣಿ ಕಾನಿಚಿತ್. ಮತ್ತೆ ಹೇಳ್ತಾರೆ, ಕೆಲವು ಕರ್ಮಗಳಿದೆ, ಈ ಒಂದು ಜನ್ಮಕ್ಕೆಲ್ಲ ಹೋಗೋದಿಲ್ಲ. ಅವೆಲ್ಲ ಭರತರಾಜನಿಗೆ 2 ಇದೆ. ಆಮೇಲೆ ಒಂದು ಜಿಂಕಿ ಆಗೋದು, ಆಮೇಲೆ ಬ್ರಾಹ್ಮಣನಾಗೋದು, ಜೊತೆ ಉಪದೇಶ, ಇವೆಲ್ಲ ಕಾತನ ಇತ್ತು. 2 ಜನ್ಮ ಇತ್ತು ಅಷ್ಟೇ. ಕೆಲವರಿಗೆ ಒಂದೇ ಜನ್ಮ, ಕೆಲವರಿಗೆ ಎಷ್ಟೋ ಜನ್ಮ ಇರಬಹುದು. ಕೆಲವು ಕರ್ಮಗಳು ಜಾಸ್ತಿ ಪ್ರಾರಬ್ಧ ಕರ್ಮ ಹೆಚ್ಚಿದ್ದವರಾದರೆ ತುಂಬ, ಇವತ್ತು ನೋಡಿ ಒಂದಕ್ಕಿದೆ ಬೇಗ ನಿಲ್ಲುತ್ತೆ, ಫಾಸ್ಟಾಗಿ ಸ್ವಲ್ಪ ಸ್ಲೋ ನಿಲ್ಲುತ್ತೆ. ಯಾಕಂದ್ರೆ ಫುಲ್ 5 ಹಾಕಿದ್ದ, ಹಾಗೇನ ನಿಲ್ಲಿಸಿರೋದು ಸ್ವಲ್ಪ ಹೆಚ್ಚು ಟೈಮ್ ತೊಗೊಳುತ್ತೆ. ಆದ್ದರಿಂದ ಅವ್ರ ಕರ್ಮಕ್ಕೆ ಸಾಮಾನ್ಯವಾಗಿ ದೊಡ್ಡವ್ರ ಕರ್ಮ ಜಾಸ್ತಿ ಇರುತ್ತೆ. ಪ್ರಾರಬ್ಧ ಕರ್ಮ ಭಾರಿ ಜಾಸ್ತಿ, ಚಿಕ್ಕವರಿಗೆಲ್ಲ ಪ್ರಾರಬ್ಧ ಭಾರಿ ಕಡಿಮೆ. ಅದು ಆನಂದ ವೃದ್ಧಿ, ಅಷ್ಟು ಬೆನಿಫಿಟ್ಟು ಇದೆ, ಅಷ್ಟು ರಿಸ್ಕು ಇದೆ. ಮೇಲೆ ದೊಡ್ಡ ಚೀಫ್ ಆಫೀಸರ್ ರಿಸ್ಕು ಈ ಅಟೆಂಡರಿಗಿಲ್ಲ. ಅವ್ನಿಗೆ ಬಯಸ್ಕೋಬೋದು, 100 ಫೈನ್ ಹಾಕ್ಬೋದು. ಇನ್ನೇನು ಮಾಡೋಕ್ಕೆ ಬರುತ್ತೆ ಅವನ್ನ? ಅಷ್ಟೇ. ಅವನು ಅನ್ಯಾಯ ಜಾಸ್ತಿ ಮಾಡೋಕ್ಕೂ ಬರೋಲ್ಲ. ಅವ್ನು ಕೋಟ್ಯಂತರ ಅನ್ಯಾಯ ಮಾಡೋಕ್ಕೆ ಬರುತ್ತಾ? ಅಟೆಂಡರು ಮಾಡೋಕ್ಕೆ ಬರೋದಿಲ್ಲ. ಅವ್ರೇನಿದ್ರು 100 ಅಷ್ಟೇ. ಇವರೇ ಲಕ್ಷಾಂತರ ಕೋಟ್ಯಂತರ ಮಾಡ್ಬೇಕಾದ್ರೆ ಒಳ್ಳೆ ಟಾಪ್ ಪೋಸ್ಟಲ್ಲಿರಬೇಕು. ಆದ್ದರಿಂದ ದೇವತೆಗಳಿವರು, ಬ್ರಹ್ಮದೇವರಿಗಷ್ಟು ಪ್ರಾರಬ್ಧ ಯಾರಿಗೂ ಇಲ್ಲ. ಎಷ್ಟಿದೆ ಅವರಿಗೆ? ಅದು ಎಂಥ ಪ್ರಾರಬ್ಧ? ಅದು ಬರೀ ಸುಖ ಪ್ರಾರಬ್ಧ, ಬರೀ ಸುಖ ಪ್ರಾರಬ್ಧ. ಆದ್ದರಿಂದ ಅವರು ಅಷ್ಟು ಪ್ರಾರಬ್ಧನೂ ಏನಾಗಲಿಲ್ಲ, ಅವರಿಗೆ ಬಂಧಕ ಆಗೋದೇ ಇಲ್ಲ. ಹೆಸರಿಗೆ ಬಂಧಕ ಇದ್ದಾಗ ಒಳ್ಳೆಯದು. ಈ ಬಂಧಕ ಬೇರೆ, ಆ ಬಂಧಕ ಬೇರೆ. ಜೈಲಲ್ಲಿ ಹಾಕಿರ್ತಾರೆ, ಆ ಬಂಧನ ಬೇರೆ. ದೊಡ್ಡವರು ಕರೀತಾರೆ ಬರಲೇಬೇಕು ಅಂತ, ಈ ಬಂಧನ ಬೇರೆ. ಈ ಬಂಧನದಲ್ಲಿ ಪ್ರೀತಿ ವಿಶ್ವಾಸ ಇದೆ, ಅಲ್ಲಿ ಏನಿದೆ? ಅಪರಾಧ ಇದೆ, ದುಃಖ ಇದೆ. ಆದ್ದರಿಂದ ಪ್ರಾರಬ್ಧ ಬ್ರಹ್ಮದೇವರಿಗಿರೋದು ಹಾಗೆ, ಅತಿ ಪ್ರೀತಿಯಿಂದ ಕೆಲಸ ಕೊಟ್ಟಿರೋದು. ಚೆನ್ನಾಗಿ ಮಾಡ್ತೀರಿ, ನೀವೇ ಮಾಡಿ ಅಂತ ಹೇಳಿದರೆ ಹಾಗೆ ಅದು ಅಪ್ರಿಷಿಯೇಷನ್ ಇದೆ ಹಿಂದೆ, ಆ ಮಾತಿನ ಹಿಂದೆ. ಆದ್ದರಿಂದ ಅತಿ ಕೆಟ್ಟ ಪ್ರಾರಬ್ಧ ಕಲಿದು ಅವನಿಗೇನ ಬ್ರಹ್ಮಕಲ್ಪದಷ್ಟು ದುಃಖ ಇದೆ ಅವನಿಗೆ. ಅದು ಕೆಟ್ಟ ಪಾಪ ಅಷ್ಟಿದೆ, ಮುಂದೆ ಅಂತೂ ಪರಮ ಪಾಪನೇ, ದುರ್ಗತಿನೇ. ಅದಕ್ಕೆ ಪ್ರಾರಬ್ಧ ಜಾಸ್ತಿ ಇದ್ದಾಗ ಅಂತ್ಯಕಾಲದ ಸ್ಮರಣೆ ಬಿಟ್ಟು ಹೋಗಿಬಿಡುತ್ತೆ. ಸಪ್ತಜನನಿ ವಿಪ್ರಶ್ಯಾತ್. ಅದಕ್ಕೆ ಒಬ್ಬನಿಗೆ ಪ್ರಾರಬ್ಧ ಎಷ್ಟಿದೆ ಅಂದರೆ 7 ಜನ್ಮ ಬೇಕಂತ. ಕೆಲವರು 7 ಜನ್ಮದ ಪ್ರಾರಬ್ಧ, ಯಾಕಂದರೆ 3 ಜನ್ಮದ ಪ್ರಾರಬ್ಧ, ಯಾಕಂದರೆ ಒಂದೇ ಇರ್ಬೋದು. ಅಕಸ್ಮಾತ್ ಇಲ್ಲೇ ಇಲ್ಲ, ಇದೇ ಜನ್ಮದಲ್ಲೇ ಆಗ್ಬೋದು. ಇದು ಎಂಥವ್ರು ಆ ರೀತಿ ಲೋಯೆಸ್ಟ್ ಕ್ವಾಲಿಟಿಯವರು. ಅಪರೋಕ್ಷ ಜ್ಞಾನ ಬಂದ ಜನ್ಮದಲ್ಲೇ ಅವ್ರು ಮೋಕ್ಷಕ್ಕೆ ಹೋಗೋದಾದ್ರೆ ಪ್ರಾರಬ್ಧ ಎಷ್ಟಿರುತ್ತೆ ಅವರಿಗೆ? ತುಂಬ ಕೊನೆಗೆ ಹೋಗೇ ಬಿಡುತ್ತೆ. ಸ್ವಲ್ಪ ಇರುತ್ತೆ, ಕೊನೆಗೆ ಹೋಗೇ ಬಿಡುತ್ತೆ ಅಷ್ಟೇ. ಅದು ಮಾತ್ರ ಒಂದು ಭಾರಿ ಲೋ ಇರುತ್ತೆ. ಅದಕ್ಕೆ ಚಿಕ್ಕವರಿಗೆಲ್ಲ ಇರೋದು ಅಷ್ಟೇ. ದೊಡ್ಡವರು ಬ್ರಹ್ಮದೇವರಿಗೆ ಪರಮಾವಧಿ, ಆಗ ಅವ್ರ ಜೊತೆಗೆ ಉಳಿಸೋಗ್ಬೇಕು. ಬಟ್ ಅವರು ಪ್ರಧಾನ, ಅವ್ರ ಜೊತೆಗೆ ಹೋಗಬೇಕು. ಮೊದಲು ಹೋದರೂ ಕೂಡ ಅಲ್ಲಿ ಕಾಯ್ತಾ ಇರಬೇಕೆ ಹೊರತು ಮುಂದೆ ಹೋಗಾಗಿಲ್ಲ. ಯಾರಿಗೆ? ದೇವತೆಗಳಿಗೆಲ್ಲ ಯಾರಿಗೆ ಪ್ರಾರಬ್ಧ ಇರುತ್ತೋ ಅದು ಅಡ್ವಾಂಟೇಜೇ ಆ್ಯಕ್ಚುಲಿ. ಆ ಪ್ರಾರಬ್ಧ ಯಾವುದಕ್ಕೆ ಕನ್ವರ್ಟ್ ಆಗುತ್ತದು? ಪ್ರಾರಬ್ಧದಲ್ಲಿ 2 ವಿಧ. ಚಿಕ್ಕ ಪ್ರಾರಬ್ಧ ಆದರೆ ನಾವೇ ಮಾಡಿಬಿಡ್ತಾರೆ. ಸ್ವಲ್ಪ ಪ್ರಾರಬ್ಧ ಇದ್ದರೆ ಅದು ನೆಗಲೇ ಬಿಟ್ಟುಬಿಡ್ತೀವಿ, ಮಾಡ್ತಾರಲ್ಲ, ಅಸಲು ಕೊಟ್ಟರೆ ಇಂಟ್ರೆಸ್ಟ್ ಬಿಡ್ತೀವಿ ಅಂತೇಳಿ ಆ ರೀತಿ ಮಾಡ್ತಾರೆ. ದೊಡ್ಡ ಪ್ರಾರಬ್ಧನ ಹಾಗೆ ಮಾಡೋದಿಲ್ಲ. ಅದಕ್ಕೆ ದೊಡ್ಡ ಪ್ರಾರಬ್ಧ ಇದು ಅನುಭವಿಸಲೇಬೇಕಾದ್ರೆ ಅದಕ್ಕೆ ಒಂದು 2 ಉಪಮರ್ದಂಚ ಸೂತ್ರ. ಉಪಮರ್ದ ಮಾಡ್ತಾ ವೇ ಮಾಡೋದು ಅಂತ ಅರ್ಥ.
ಮಾಡೋದು. ಹಿಂದೆಲ್ಲ ಲೋನ್ ಸ್ಕಾಲರ್ಶಿಪ್ ಅಂತ ಇರ್ತಿತ್ತು. ಲೋನ್ ಸ್ಕಾಲರ್ಶಿಪ್ ಅಂತ ತೊಗೊಂಡ್ರೆ SSC PUC ಡಿಗ್ರಿ ತೊಗೊಂಡ್ರೆ ಅವ್ರಿಗೇನು ಗೊತ್ತಾ, ಎಜುಕೇಷನ್ ಫೀಲ್ಡ್ ಸೇರಿದರೆ ರಿಟರ್ನ್ ಮಾಡಬೇಕಾಗಿಲ್ಲ. ಟೀಚಿಂಗ್ ಪ್ರೊಫೆಷನ್ ತೊಗೊಂಡ್ರೆ ಅದು ಮಾಡಿಬಿಡ್ತಾಯಿದ್ರು, ಬೇರೆ ಸೇರಿದರೆ ತೀರಿಸ್ಬೇಕಲ್ಲ. ಸೊ ಎಜುಕೇಷನ್ ಸೇರಿದ್ದಕ್ಕೆ ಏನಾಯ್ತು, ಆ ಫೀಲ್ಡಿಗೆ ಸೇರಿದ್ದಕ್ಕೆ ಅದು ಯಾಕೆ ಅವರು ಇದು ಜ್ಞಾನದಾನ ಮಾಡ್ತಾರೆ ಅಂದರೆ ಇಲ್ಲ, ಅದೊಂದು ಪ್ರಾರಬ್ಧ ಆಯಿತು, ಅದಕ್ಕೆ ಉಳಿದಕ್ಕೆ ಮಾಡೋದಿಲ್ಲ. ಆ ರೀತಿಯಲ್ಲಿ ಸರಿಯಾಗಿ ಕೊಟ್ಟವರಿಗೆ ಕೆಲವು ಕನ್ಸೆಷನ್ ತೋರಿಸ್ತಾರೆ. ಮೊದಲೇ ಪೇ ಮಾಡಿಬಿಟ್ರೆ ವರ್ಷ ಪೂರ್ತಿ ಮೊದಲೇ ಕೊಟ್ಟರೆ 5% ಇದು ಕೊಡ್ತಾರಲ್ಲ ಮಾಡ್ತಾರಲ್ಲ, ಆ ಥರ ಅಡ್ವಾಂಟೇಜ್ ಇರುತ್ತೆ. ಏನೋ ಅದೇ ಆ ಸೂತ್ರ ಅದು ಹೇಳಿದ್ರು. ಅದನ್ನು ಇಲ್ಲದವ್ರು ಭೋಗೇನ ಆಗಬೇಕು. ಸಪ್ತ ವಿಪ್ರಸ್ಯ ದೃಷ್ಟೇಶ್ಚ ಜ್ಞಾನಿನಾಮಪಿ ಬಹುಶರೀರ ಪ್ರಾಪ್ತೇ. ಇದೆಲ್ಲ ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲಿ ಕೂಡ ಅನೇಕ ಜ್ಞಾನಿಗಳು ಏನು ಮಾಡಿದ್ದಾರೆ, ಬಹುಜನ್ಮ ಹೊಂದಿದ್ದಾರಾದ್ದರಿಂದ ಅದು ನಿಶ್ಚಿತಾನೆ. ರಾಮಾವತಾರದ ಎಷ್ಟೋ ಜನ ಕೃಷ್ಣದ ಅವತಾರ ಮಾಡಿದ್ದಾರೆ. ಸೊ ಪ್ರಾರಬ್ಧ ಇತ್ತು ಅಂತ ಆಯ್ತಲ್ಲ. ಬಲರಾಮ ದೇವರೇ ಇದ್ದಾರೆ, ಗೊತ್ತಾಯ್ತಾ, ಎಷ್ಟು ಜನ ಇದ್ದಾರೆ ಅವತಾರ ಯಾರ್ಯಾರು ಮಾಡಿ ಎಲ್ಲರೂ ಕೂಡ ಈ ರೀತಿ ಬಂದವರೇ. ಪ್ರಹ್ಲಾದ ರಾಜ ಪ್ರಾರಬ್ಧಕ್ಕೆ ಬಾಲ್ಯಕ ರಾಜನಾಗಿದ್ದು, ಬಾಲ್ಯಕ ರಾಜ ಆಗ್ತಿರಲಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಪ್ರಾರಬ್ಧ ಅಂಬದು ಇದ್ದೇ ಇರುತ್ತೆ ದೊಡ್ಡವರಿಗೆ. ಸೌವರಿಗೆ 50 ಜನ ಪ್ರಾರಬ್ಧ ಒಂದೇನು ಕಳ್ಕೊಳ್ಳೋ, ಅದು ಇನ್ನೊಂದು ಚಾನ್ಸ್, ಅದು ಕಳ್ಕೊಳ್ಳೋಕ್ಕೊಂದು ಚಾನ್ಸ್. ಅದು ಎಲ್ಲರಿಗೂ ಹಾಕಿ ಕೊಡಬೇಕು ಅಂತಿಲ್ಲ. ಅವರಿಗೆ ಬಹಳ ದೊಡ್ಡ ಯೋಗಿಗಳಾಗಿ ದೊಡ್ಡ ತಪಸ್ಸು ಮಾಡಿದ್ದಕ್ಕೆ 50 ರೂಪ ತೊಗೊಂಡು ಒಂದೇ ಜನ್ಮದಲ್ಲಿ ಅನುಭವಿಸಾಗಾಯ್ತು. ಸ್ಥಿತ ನಿಮಗೆ ಲೋನ್ ಗೊತ್ತಾಗತ್ತಲ್ಲ, ಹಾಗೆ ಲೋನ್ ಇರೋದೆಲ್ಲ ಗೊತ್ತಾಗುತ್ತಾ ಇಲ್ಲೋ ಆ ಥರ ಇದು ಗೊತ್ತಾಗುತ್ತೆ ಅವ್ರಿಗೆ ಸ್ವಲ್ಪ ಇದೆ ಅಂತ ಹೇಳಿಬಿಟ್ಟು. ಅವರಿಗೆ ಕೆಲವು ಬಿಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ. ಅಷ್ಟೇ, ಮೊದಲು ಗೊತ್ತಾಗಲ್ಲ. ಪಾಸ್ಬುಕ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಆ ಟೈಪ್ ಇರುತ್ತೆ. ಸಾಂಕರ್ಷಣ ಸ್ಥಿತಪ್ರಜ್ಞೋಪಿ ಊರ್ಧ್ವ ಪ್ರಾಪ್ಯಶೈ. ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಯಾರದು ಅಂದರೆ ರುದ್ರದೇವರು ಕೊಡ್ತಾರೆ ದೃಷ್ಟಾಂತ. ಮೊದಲೇನು ಅವರು ಸ್ಥಿತಪ್ರಜ್ಞರೇ. ಇವತ್ತು ಯಾರ್ಯಾರು ದೇವಪದವಿ ಬರ್ತಾರೋ ಎಲ್ಲ ಅಪರೋಕ್ಷ ಜ್ಞಾನಿಗಳು. ನೈವ ದೇವಪದಂ ಪ್ರಾಪ್ತಾ ಅಪರೋಕ್ಷ ವಿವರ್ಜಿತ ಆಚಾರ್ಯರ ಮಾತು. ದೇವಪದವಿ ಬಂದರು ಅಂದರೆ ಪ್ರೊಫೆಸರ್ ಆಗಿದ್ದಾರೆ ಎಜುಕೇಟೆಡ್ ಅಂತ ಕೇಳಿದರೆ ಹಾಗೆ ಪ್ರೊಫೆಸರ್ ಪೋಸ್ಟ್ ಏನದು, ಹೈಲಿ ಎಜುಕೇಟೆಡ್ ಆಗಿದ್ದರೆ ಚಾನ್ಸ್ ಸಿಗೋದು. ಆದ್ದರಿಂದ ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳೇ. ಬಟ್ ಈ ಕೆಲಸ ಮಾಡ್ತಿರೋದೆಲ್ಲ ಪ್ರಾರಬ್ಧದಿಂದ ಮಾಡ್ತಿರೋದು ಅವರಿಗೆ. ಗೊತ್ತಾ, ಅಪರೋಕ್ಷ ಜ್ಞಾನ ಬಂದೋಗ್ಬಿಟ್ಟಿದೆ. ಇದಿಷ್ಟು ಒಳ್ಳೆ ಪ್ರಾರಬ್ಧ ಇರೋದ್ರಿಂದ ಆ ರೀತಿ ಬರ್ತಾಯಿದೆ. ಸಾಂಕರ್ಷಣಂ ತಥೋ ಮುಕ್ತಿಂ ಅಗಾತ್. ಮೊದಲು ರುದ್ರ ಪದವಿ ಬಂದರು, ಆಮೇಲೆ ಸಾಂಕರ್ಷಣಂ ಶೇಷ ಪದವಿ ಬಂದರು, ಆಮೇಲೆ ಮುಕ್ತಿ ಮಗಾತ್, ಆಮೇಲೆ ಮುಕ್ತಿಗೆ ಹೋದರು. 2 ಸ್ಟೇಜ್ ಇದೆ ಅವರಿಗೆ. ಒಂದು ಸ್ಟೇಜು ರುದ್ರ ಪದವಿಯಲ್ಲಿ ಬರೋದು, ಇನ್ನೊಂದು ಸ್ಟೇಜು ಶೇಷ ಪದವಿ ಬರೋದು, ಆಮೇಲೆ ಮುಕ್ತಿಗೆ ಹೋಗ್ತಾರೆ. ಶೇಷದವರು ಡೈರೆಕ್ಟ್ ಮುಕ್ತಿಗೆ ಹೋಗ್ತಾರೆ. ಇದು ವಿಶೇಷ. ಗರುಡ ಯಾವ ಪದವಿ ಬರೋ ಶೇಷ ಅವರು ಡೈರೆಕ್ಟ್ ಹೋಗ್ತಾರೆ. ಇತಿ ಗಾರುಡೇ. ನೋಡಿ, ಇಂದ್ರಾದಿಗಳ ಹೆಸರು ಕೊಡದೆ ರುದ್ರದೇವರು ಯಾಕೆ ಕೊಡಬೇಕಾಗಿತ್ತು? ಈಗ ಬ್ರಹ್ಮದೇವರು ಕೊಡೋಗಿಲ್ಲ, ಯಾಕೆ? ಸುಖ ಪ್ರಾರಬ್ಧ. ಸರಸ್ವತಿ ಅವ್ರದ್ದು ಕೊಡೋಗಿಲ್ಲ, ಅವ್ರದ್ದು ಸುಖ ಪ್ರಾರಬ್ಧನೇ. ನೆಕ್ಸ್ಟ್ ಬೆಸ್ಟ್ ಯಾರೀಗ? ನೀವು ಯಾರು ಹೈಯೆಸ್ಟ್ ಇವರು ಬೇರೆಯವರಲ್ಲಿ ಅದು ಬಿಟ್ಟುಬಿಟ್ರೆ ಅವರಿಗೆ ಹೇಗಿದೆ ಅಂದರೆ ಉಳಿದವ್ರಿಗೆ ಇರಲಿಕ್ಕಿರುತ್ತಾ? ಅದನ್ನು ಹೇಳೋದಕ್ಕೆ ಆ ದೃಷ್ಟಾಂತ ಕೊಟ್ಟಿದ್ದು. ದೃಷ್ಟಾಂತ ಕೊಡಬೇಕಾದ್ರೂ ಕೂಡ ಯಾವುದನ್ನು ಕೊಡಬೇಕು ಹೇಳೋದು. ಈವನ್ ಚೀಫ್ ಸೆಕ್ರೆಟರಿ ಆನ್ಸರಬಲ್ ಅಂತ ಕೇಳಿದರೆ ಕೆಲವರಿಗೆ ಆಟೋಮೆಟಿಕ್. ಮಹಾದೇವ ಪರೇ ಜನ್ಮನ್ ತಮ ಮುಕ್ತಿರ ನಿರೂಪ್ಯತೆ ಐತಿ ನಾರದೀಯೇ. ರುದ್ರದೇವರು ಹೇಳ್ತಾ ಇದ್ದಾರೆ, ರುದ್ರದೇವರೇ ನಿಮ್ಗೆ ಈ ಜನ್ಮದಲ್ಲಿ ಮುಕ್ತಿ ಆಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಆಗುತ್ತೆ, ಶೇಷದೇವರು ಆದಮೇಲೆ ಆಗುತ್ತೆ ಅಂತ ಅರ್ಥ. ನಿಶ್ಚಿತ ಫಲಂಚ ಜ್ಞಾನಂ. ಒಟ್ಟೇನು ಜ್ಞಾನ ನಿಶ್ಚಿತ ಫಲ, ಮೋಕ್ಷ ಕೊಡೋದು ನಿಶ್ಚಿತ. ಆ ಬಗ್ಗೆ ಯೋಚನೆ ಮಾಡಬಾರ್ದು. 100 ಜನ್ಮ ಇರಲಿ, ಪ್ರಾರಬ್ಧ ಎಷ್ಟೇ ಇರಲಿ, ಆಮೇಲೆ ಮುಕ್ತಿ ಬಂದೇ ಬರುತ್ತೆ. ಅದು ಏನೇನಾಗಿ ಹುಟ್ಟ ಪ್ರಾರಬ್ಧ ಕೆಲವು ಸಲ. ಮೃಗರಾಜ ದೊಡ್ಡ ರಾಜ ಏನಾಗಿ ಹುಟ್ಟಿದ ಕತೆ ಗೊತ್ತಾತಂತ ಓತಿಕ್ಯಾತಾಗಿ ಹುಟ್ಟುತ್ತಾನೆ. ಈತಗೆ ಜಿಂಕಿಯಾಗೋ ಯೋಗ ಇದ್ದರೆ ಓತಿಕ್ಯಾತಾಗೋ ಯೋಗ ಇರ್ತಾತನಿಗೆ. ದಶಸ್ಕಂದ ಭಾಗವತದಲ್ಲಿ ಬರುತ್ತೆ ಅದು. ಈಗ ಭಾಗವತ ಅರ್ಥ ಇವೆಲ್ಲ ನೋಡಿದ ಮೇಲೆ ಭಾಗವತ ಓದಿದ್ರೆ ಏನಾಗುತ್ತೆ, ಈಗ ಕಥೆಯಾಗಿ ಕಾಣೋದಿಲ್ಲ, ಪೂರ್ತಿ ತತ್ವಶಾಸ್ತ್ರ ಅದು. ನಮಗೆ ಅಂಥ ಜ್ಞಾನಿಗಳು ಹೀಗೆ ಮಾಡ್ತಾರಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಇದು. ಪ್ರಾರಬ್ಧವಶಾತ್ ಮಾಡ್ತಾರೆ, ನಾವು ಅಜ್ಞಾನವಶಾತ್ ಮಾಡ್ತೇವೆ. ಆದರೆ ಅವ್ರ ರೀತಿ ಬೇರೆ, ನಮ್ಮ ರೀತಿ ಬೇರೆ. ಸಂಕರ್ಷಣಂ ತಥೋ ಮುಕ್ತಿಂ ಮಗಾತ್ ವಿಷ್ಣು ಪ್ರಸಾದತಃ ನಿಶ್ಚಿತ ಫಲಂಚ ಜ್ಞಾನಂ ತಸ್ಯ ತಾವದೇವ ಚಿರಂ ಯದು ಚ ನಾತ್ಯುಷಮೇ ಅಭಿಸಂಭವತಿ ಇತ್ಯಾದಿ ಶ್ರುತಿಭ್ಯ. ಇನ್ನೊಂದು ಸ್ವಾರಸ್ಯ ಇದೆ. ಹೋಗಬೇಕಾದ್ರೆ ಬರೀ ಪ್ರಾರಬ್ಧ ಸತ್ತು ಹೋಗ್ತಾರೆ, ಎಲ್ಲ ಹೋಗ್ಬಿಡ್ತಾರೆ. ಅವ್ರ ಸಾವು ಬೇರೆ ರೀತಿ. ಮುಗಿದ ಮೇಲೆ ಹೋಗ್ತಾನಲ್ಲ, ಅರ್ಚರಾದಿ ಮಾರ್ಗದಲ್ಲಿ ಹೋಗ್ತಾನೆ. ಆ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ, ಬೇರೆ ರೂಟಲ್ಲ. ಅದು ವಾಪಸ್ ಬರೋದೇ ಇರೋ ರೂಟ. ಹೋಗಿಬಿಟ್ರೆ ಇನ್ನೂ ಲಾಕ್ ಆಗ್ತಾ ಬಂದುಬಿಡುತ್ತೆ, ವಾಪಸ್ ಹೋಗೋದೇ ಇಲ್ಲ. ಇದು ಹಾಗಲ್ಲ, ಎಲ್ಲ ಓಪನ್ ಹಾಗೇ ಇರುತ್ತೆ, ಮತ್ತೆ ಬಂದೇ ಬರ್ತಾನೆ. ಮಹಾದೇವ ಪರೇ ಜನ್ಮನ್ ತಮ ಮುಕ್ತಿರ್ ನಿರೂಪ್ಯತೆ ಇತಿ ನಾರದೀಯೇ. ನಿಶ್ಚಿತ ಫಲಂಚ ಜ್ಞಾನಂ ನ ಚ ಕಾಯವ್ಯೂಹ ಅಪೇಕ್ಷಾ ತದ್ಯಥಾ ಏಕೀತು ಏಷೇಕಾತೂಲಂ
ತದ್ಯಥಾ ಪುಷ್ಕರ ಫಲಾಸೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ಕಾಯವ್ಯೂಹಾಪೇಕ್ಷೆ ಅಂದ್ರೇನು? ಕಾಯವ್ಯೂಹ ದೇಹದ ಗುಂಪು ತೊಗೊಂಡ್ಬಿಡ್ಬೋದಾ ಅಂದರೆ ಎಲ್ಲರಿಗೂ ಇಲ್ಲ. ಸೌಭರ್ಯ ಅಂತವರಿಗೆ ಹೊರತು ಬೇರೆಯವರಿಗೆಲ್ಲ ಅದಿಲ್ಲ. ಅದು ಈ ರೀತಿ ಅಲ್ಲ. ಪ್ರಾರಬ್ಧ ಅಷ್ಟು ಜನ್ಮ ಬರಬೇಕು, ಅಷ್ಟು ಜನ್ಮನೇ ಬರಬೇಕು ಕೆಲವರಿಗೆ. ಸಾಮಾನ್ಯವಾಗಿ ಆ ರೀತಿಯೇ ನಡೆಯೋದು, ಎಕ್ಸೆಪ್ಷನ್ ಬಿಟ್ಟರೆ. ಅದು ದೃಷ್ಟಾಂತಗಳು ಕೊಡ್ತಾರೆ. ತದ್ಯಥಾ ಪುಷ್ಕರ ಫಲಾಶೆ, ಇಲ್ಲಿ ಅನೇಕ ಈ ದೃಷ್ಟಾಂತ 2-3ಕ್ಕೆ ಇದು. ಪುಷ್ಕರ ಫಲಾಶ, ಈ ಕಮಲದಲ್ಲಿ ಏನಿದೆ, ಎಲೆ ಇದೆ, ಅದು ಏನಿದೆ, ಏನು ಲೇಪ ಇಲ್ಲ ಅದಕ್ಕೆ. ಅಪರೋಕ್ಷ ಜ್ಞಾನಿ ಸಂಸಾರದಲ್ಲೇ ಇದ್ದರೂ ಕೂಡ ಅವನಿಗೆ ಲೇಪ ಇರೋದಿಲ್ಲ. ಯಾಕೆ? ಅಪರೋಕ್ಷ ಜ್ಞಾನ ಬಂದುಬಿಟ್ಟಿದೆ. ಈ ಅಕ್ಕಿ ಬಂದಾಯ್ತು, ಈಗ ತೆಗೆದಾಯ್ತು, ಏನು ಮಾಡಿ ಹುಟ್ಟೋ ಚಾನ್ಸ್ ಇಲ್ಲ. ಗೊತ್ತಾಯ್ತಾ? ಅಲ್ಲಿ ಮುಗಿದೋಯ್ತು ಕಥೆ. ಅದು ಕೊಟ್ಟಿರೋವರೆಗೂ ಮಾತ್ರ. ಅಪರಾಧದ ಕಳೆದಿರೋದ್ರಿಂದ ಅಲ್ಲಿ ವಾಪಸ್ ಹೋಗಾಗಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಒಂದು ಸಂಸಾರದಲ್ಲಿ ಜ್ಞಾನಿಗಳಿದ್ದರೂ ಕೂಡ ಅವ್ರು ಹೇಗಿರ್ತಾರೆ? ನಿರ್ಲಿಪ್ತರಾಗಿರ್ತಾರೆ. ಈ ಹೊಸ ಲೇಪ ಇಲ್ಲ ಅವರಿಗೆ, ಹೊಸ ಲೇಪ ಇಲ್ಲ, ಹಳೆ ಲೇಪ ಕಳ್ಕೋಬೇಕು ಮಾಡ್ತಾರೆ ಅಷ್ಟೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ವಚನೇಭ್ಯ. ನಮ್ಮಲ್ಲೇ ನೋಡಿ, ಕೈ ಕೊಳೆಯಾಗಿತ್ತು, ಕೆಸರು ತೊಳ್ಕೊಂಡು ಹೊರಟು. ಸೀಮೆ ಎಣ್ಣೆ ಆಗಿತ್ತು, ಬರೋಕಷ್ಟ ಎಷ್ಟೊತ್ತು ಬೇಕಾದ ಹೋಗ್ಬೇಕಾರೆ ಅದು ಜಸ್ಟ್ ಅರ್ಜೆಂಟ್ ಪಾಲ್ಡೆ ಕೊಡೋ ಕೂತ್ಬಾರ್ದು, ಹೊತ್ತು ಕೂತ್ಬಿಟ್ರೆ ಗೋವಿಂದ ಕೈ ತೊಳ್ಕೊತಾನೆ ಇರಬೇಕಾಗುತ್ತೋ, ಬೇಗ ಹೋಗೋದಿಲ್ಲ ಅದು. ಆಮೇಲೆ ಎಷ್ಟೋ ತೊಳೆದ ಮೇಲೆ ಬಿಡಬೇಕಾದ್ರೆ ಮುಂದೆ ಗಾಡಿಯಿಂದನೇ ಹೋಗ್ಬೇಕು, ಅಷ್ಟು ಬೇಗ ಹೋಗೋದಿಲ್ಲ ಅದು. ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತೇಳಿ. ವಾಸನೆಯಲ್ಲಿ ವೆರೈಟಿ ಇದೆ. ನೀರಿನ ವಾಸನೆ ಬೇರೆ, ಬಟ್ಟೆ ಒರೆಸ್ಕೊಂಡ್ರೆ ಹೋಗ್ಬಿಟ್ಟು ಇದೆಲ್ಲ ಹೋಗೋದಿಲ್ಲ ಅದು. ಬಟ್ಟೆಗೂ ವಾಸನೆ ಹತ್ತುತ್ತೆ ಅದು. ಇದಕ್ಕೆಲ್ಲ ಬಟ್ಟೆಗೂ ಶುರು ಆಗುತ್ತೆ, ಆದ್ದರಿಂದ ಬರೋದಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಇದೇ ಭಗವದ್ಗೀತೆಯಲ್ಲಿ ಮುಂದೆ ಬರೋ ಮಾತು. ದೃಷ್ಟಾಂತ ಕೊಡ್ತಾರೆ. ಹೇಗೆ ಈ ಅಗ್ನಿ ಕಾಷ್ಟನ ಹೇಗೆ ಪೂರ್ತಿ ಸುಟ್ಟಾಕುತ್ತೋ ಹಾಗೆ ಅಪರೋಕ್ಷ ಜ್ಞಾನ ಏನು ಮಾಡುತ್ತೆ? ಸಂಚಿತಕ್ಕೆಲ್ಲ ಕರ್ಮ ಸುಟ್ಟಾಕಿಬಿಡತ್ತೆ ಅಂತ ಹೇಳ್ತಾರೆ. ಪ್ರಾರಬ್ಧೇತು ಅವಿರೋಧ ಪ್ರಮಾಣಾಭ. ಅಲ್ಲಿ ಪ್ರಾರಬ್ಧ ಒಪ್ಕೊಂಡ್ರೆ ಏನು ವಿರೋಧ ಇಲ್ಲ, ಮುಕ್ತಿ ಅಶ್ಯೂರ್ಡ್. ಬೇರೆ ಯಾರಿಗೂ ಪ್ರಾರಬ್ಧದ ಕಾನ್ಸೆಪ್ಟ್ ಇಲ್ಲ ಅವರಿಗೆ. ಆದ್ದರಿಂದ ಪ್ರಶ್ನೆ ಕೇಳ್ತೇವೆ ನಾವೀಗ, ನಿಮ್ಮ ಪ್ರಕಾರ ಅಪರೋಕ್ಷ ಜ್ಞಾನಿ ಈಗ ನೀನು ಯಾಕೆ ಮುಕ್ತಿ ಹೋಗಿಲ್ಲ ಅಂತ ಕೇಳ್ತೇವೆ ನಾವೀಗ. ಪಾಠ ಮಾಡೋದು ಮತಾಚಾರ್ಯ, ಚೀಫ್ ಗುರು ಪಾಠ ಮಾಡ್ತಾ ಇದ್ದಾನೆ, ನೀವ್ಯಾಕೆ ಮುಕ್ತಿ ಹೋಗಿಲ್ಲ ಅಂತ ಕೇಳಿ ಏನು ಮಾಡಬೇಕು ಅವರೀಗ? ಉತ್ತರ ಇಲ್ಲ ಅವರಿಗೆ. ಅದಕ್ಕೆ ಈ ಕಾನ್ಸೆಪ್ಟ್ ಇಲ್ಲ ಅವರಿಗೆ. ಮುಕ್ತಿ ಪ್ರಾರಬ್ಧ ವಶಾತ್ ಇರ್ತಾರೆ ಎಂಬ ಕಾನ್ಸೆಪ್ಟ್ ಇಲ್ಲ. ಆದ್ದರಿಂದ ಅವ್ರು ಏನು ಉತ್ತರ ಕೊಡಬೇಕು? ಜ್ಞಾನ ಆಗಿಲ್ಲ ಅಂತಲೇ ಹೇಳಬೇಕು. ಮತ್ತು ನಮ್ಗೆ ಯಾಕೆ ಹೇಳ್ತೀರಿ? ಹೋಗಿ ಎದುರ್ಬೋದು, ನಿಮಗೆ ಆಗಿಲ್ಲ ಅಂದಮೇಲೆ ನಮಗೆ ಯಾಕೆ ಹೇಳ್ತೀರಿ? ಉತ್ತರ ಇಲ್ಲ ಅದಕ್ಕೆ. ನಮ್ಮದ್ರಲ್ಲಿ ಉತ್ತರ ಇದೆ. ಅವರಿಗೆಲ್ಲ ಆ ಗ್ಯಾಪ್ ಇರೋದ್ರಿಂದ ಆಗುತ್ತೆ, ಏನು ತೊಂದರೆಯೇ ಇಲ್ಲ. ತಚ್ಚ ಕಾಯವ್ಯೂಹಾಪೇಕ್ಷ ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ವಚನೇಭ್ಯ. ಪ್ರಾರಬ್ಧೇತು ಅವಿರೋಧ. ಪ್ರಾರಬ್ಧ ಒಪ್ಪಿಕೊಂಡ್ರೆ ವಿರೋಧ ಬರಲಿಲ್ಲ. ಯಾವುದಕ್ಕೆ ವಿರೋಧ ಬರಲಿಲ್ಲ? ಜ್ಞಾನದಿಂದ ಎಲ್ಲ ಪಾಪ ಹೋಗುತ್ತೆ ಎಂಬ ಮಾತಿಗೂ ವಿರೋಧ ಬರಲಿಲ್ಲ. ಇನ್ನು ಯಾಕೆ ಮುಕ್ತಿಗೆ ಹೋಗಿಲ್ಲ ಅನ್ನೋದು ಮಾತಿಗೂ ವಿರೋಧ ಬರಲಿಲ್ಲ. ಅವ್ರಿಗೆ ವಿರೋಧ ಬರುತ್ತೆ ಅವರಿಗೆ. ಪ್ರಮಾಣಾಭಾವಾಚ್ಯ ನತೆ ತಚ್ಛಾಸ್ತ್ರಂ ಪ್ರಮಾಣಂ. ಎಷ್ಟೋ ಶಾಸ್ತ್ರ ಹೇಳೇ ಇಲ್ಲ ಅಂತ ಪ್ರಮಾಣನೇ ಅಲ್ಲ ಶಾಸ್ತ್ರಗಳು. ನೀವು ಒಂದೇ ಹೇಳ್ತೀರಿ, ಬೇರೆಯವರು ಹೇಳಿಲ್ಲ ಅಂದರೆ ಪ್ರಮಾಣನೇ ಅಲ್ಲ ಅದು. ಅದಕ್ಕೆ ಯಾವ್ಯಾವುದು ಪ್ರಮಾಣ ಅಲ್ಲ ಅಂದರೆ ಅಕ್ಷಪಾದ ಕಣಾದಾನಾಂ ಸಾಂಖ್ಯಯೋಗ ಜಟಾಭೃತಾಂ ಮತಮಾಲಂಬೆಯೇ ವೇದಂ ದೂಷಯಂತಿ ಅಲ್ಪಚೇತಸ ಇತಿ ನಿಂದನಾತ್. ಅವರೆಲ್ಲ ಅಕ್ಷಪಾದ ಕಣಾದಾದಿಗಳ ಮತಗಳು. ಅಕ್ಷಪಾದ ಕಣಾದ ನ್ಯಾಯ ವೈಶೇಷಿಕ ಮತಗಳು. ಆಮೇಲೆ ಸಾಂಖ್ಯ ಯೋಗ ಜಟಾಭೃತ ಪಾಶುಪತಾದಿಗಳು, ಇವರೆಲ್ಲ ಎಂಥವರು ಅಂತ ಕೇಳಿದರೆ ಅವರ ಮತವನ್ನು ಅವಲಂಬಿಸಿದರೆ ಪ್ರಯೋಜನ ಇಲ್ಲ. ಯಾಕೆ ಅವರು ವೇದಂ ದೂಷಯಂತಿ, ವೇದವನ್ನು ದೂಷಣೆ ಮಾಡ್ತಾರೆ. ಆದ್ದರಿಂದ ವೇದ ಏನು ಮೂಲ ಪ್ರಮಾಣ. ಅದು ಆ್ಯಂಟಿ ಗೌರ್ಮೆಂಟ್ ಅಂತ ಏನು ಅವಾರ್ಡ್ ಕೊಡ್ಲಿಕ್ಕೆ ಬರುತ್ತೆ? ಯೋಚನೆ ಮಾಡಿ. ಅವನೇನು ಮಾಡ್ತಾರೆ? ಫಸ್ಟು ಡಿಸ್ಮಿಸ್ ಮಾಡ್ತಾರೆ ಹೊರತು ಅವನು ಯಾವ ಪುರಸ್ಕಾರ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಇವ್ರು ಯಾವುದೇ ಚಾನ್ಸಸ್ಸೇ ಇಲ್ಲ. ವೇದ ವಿರೋಧಿಗಳು ಅಂತ ಹೇಳಿದರೆ ತತ್ವಜ್ಞಾನ ಶೂನ್ಯರು ಅಂತಲೇ ತಾತ್ಪರ್ಯ. ಇತಿ ನಿಂದನಾತ್. ಅಲ್ಪಚೇತಸಃ, ಜ್ಞಾನಿಗಳೆಲ್ಲ ಅವರಲ್ಲ. ಎಂದೂ ಜ್ಞಾನ ಬರೋದೇ ಇಲ್ಲ ಅಂಥವ್ರು ಅವರೆಲ್ಲ. ಅದನ್ನು ಓದ್ತಾರೆ ಇವರು, ಫಸ್ಟ್ ಅದನ್ನೇ ಓದ್ತಾರೆ. ಭಾಳ ಆಶ್ಚರ್ಯ ಅಂತ. ಯತ್ರ ತು ಸ್ತುತಿ ತತ್ರ ಶಿವಭಕ್ತಾನಾಂ ಶುಚಿಪರತ್ವಮೇವ ನ ಸತ್ಯತ್ವಂ. ಒಂದು ಪ್ರಶ್ನೆ ಬಂತು. ಕೆಲವು ಕಡೆ ಶಿವಭಕ್ತರನ್ನು ಕೊಂಡಾಡ್ತಾರೆ. ಯಾರನ್ನು? ಮಾರ್ಕಂಡೇಯರು ಶಿವಭಕ್ತರು, ಹೌದು, ಕೊಂಡಾಡ್ತಾರೆ. ಮತ್ತು ಶಿವಭಕ್ತ ಸರಿ ಹೋಯ್ತಲ್ಲ ಅಂತ ಕೇಳಿದರೆ ಇಲ್ಲ, ಅವರು ಶುದ್ಧ ಶೈವರಲ್ಲ. ಎಂಥ ವಿಷ್ಣು ಭಕ್ತರಾಗಿ ಶಿವಭಕ್ತರು. ಶಿವಭಕ್ತರಾಗಬಾರ್ದು ಶಾಸ್ತ್ರ ಹೇಳೇ ಇಲ್ಲ, ಗೊತ್ತಾಯ್ತು. ಆದ್ದರಿಂದ ದೋಷ ಅಲ್ಲೇ ಇಲ್ಲ. ಎಲ್ಲಿ ಅಕಸ್ಮಾತ್ ಹೊಗಡ್ತಾರಲ್ಲಿ ಶಿವನ ಸ್ತೋತ್ರನೇ ಹೊರತು ಅದು ಏನು ಸ್ತೋತ್ರ ಅಲ್ಲ, ಮತ ಸರಿ ಅಂತ ಅರ್ಥ ಅಲ್ಲ. ನೀವು ಪಾಶುಪತ ಮತ ಬೈತೀರಿ, ಪಶುಪತಿ ನೀವೇ ಪೂಜೆ ಮಾಡ್ತೀರಿ ಅಂತ ಹೇಳಿದರೆ ನಾವು ಪೂಜೆ ಮಾಡ್ತಾರೆ, ನೀವೇ ತಿಳ್ಕೊಂಡ ಅರ್ಥದಲ್ಲಿ ಪೂಜೆ ಮಾಡ್ತಾಯಿಲ್ಲ ನಾವು, ಗೊತ್ತಾಯ್ತಾ. ಆಗ ನಮ್ಮ ಸಮಸ್ಯೆ ಪರಿಹಾರ. ನಹಿ ತೇಷಾಮಪಿ ಇತರ ಗ್ರಂಥ ವಿರುದ್ಧಾರ್ಥೆ ಪ್ರಾಮಾಣ್ಯಂ.
ಅಲ್ಲ ಅವ್ರು ಹೇಳಿದ ಕೆಲವು ಸತ್ಯ ಆಗುತ್ತೆ ಅಂತ ಒಪ್ಪಂಬಿಡಬಾರ್ದು ಅಂದರೆ ಇಲ್ಲ, ಶಾಸ್ತ್ರ ವಿರುದ್ಧವಾದಾಗ ಏನು ಮಾಡೋಕ್ಕೆ ಬರೋದಿಲ್ಲ, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದೇ ಧರ್ಮರಾಜ ನೋಡಿ ಏನು ಮಾಡ್ತಾನೆ ಗೊತ್ತಾ, ನಿಮ್ಗೆ ಗೊತ್ತಿದೆ. ಈಗ ಸ್ವರ್ಗ ಕರ್ಕೊಂಡು ಹೋದರು, ದುರ್ಯೋಧನ ಕೂತಿದ್ದಾನೆ, ಅವನ ತಮ್ಮಂದಿರೆಲ್ಲ ಇದ್ದಾರೆ, ಶಕುನಿ ಇದ್ದಾನೆ, ಒಳ್ಳೆಯವರು ಒಬ್ಬರೂ ಇಲ್ಲ, ಬರೀ ಅವರೇ ಕೂತಿದ್ದಾರೆ. ಆಗ ಆತ ಕೇಳಿದ ಏನಿದೆಲ್ಲ ಅಂತ ಕೇಳಿದ, ಏನಿದೆಲ್ಲ ಸ್ವರ್ಗ ಅಂತ ಹೇಳಿದರು. ನಮ್ಮವ್ರು ಒಬ್ಬರು ಇಲ್ಲಲ್ಲ ಅಂತ ಕೇಳಿದ, ಅವರೆಲ್ಲ ಬೇರೆ ಕಡೆ ಇದ್ದಾರೆ ಅಂತ ಹೇಳಿದರು. ನಿನಗಿದು ಅಲಾಟ್ ಆಗಿದೆ ಅಂದರು, ನನಗೆ ಬೇಕಿಲ್ಲ ಅಂತ ಹೇಳಿದ. ನೋಡಿ ಇದು ಪಾತ, ಅಷ್ಟು ತಾಳ್ಟೆ ಇದೆ ಆತನಿಗೆ. ಈಗ ಎಷ್ಟು ತಾಳ್ಟೆ ಇದೆ, ನನಗೆ ಬೇಕು, ಇದೇ ಸ್ವರ್ಗ ಆಗೋದಾದ್ರೆ ಸ್ವರ್ಗನೇ ಬೇಕಿಲ್ಲ ಅಂತ ಹೇಳ್ಬಿಡು. ಇದೆಂಥ ಸ್ವರ್ಗ, ಇಲ್ಲಿ ಜೊತೆಗೆ ನಾವಿರಬೇಕಾ, ಸಾಧ್ಯ ಇಲ್ಲ ಅಂತ ಹೇಳಿ. ನಮ್ಮವ್ರು ಹೇಳಿದ ಅಲ್ಲಿ ಅವರು ಬೇರೆ ಜಾಗ, ಅಲ್ಲಿಗೆ ಹೋಗ್ತೀನಿ ಪರವಾಗಿಲ್ಲ, ಇವ್ರ ಸಹವಾಸ ನಾನು ಬೇಡ ಅಂತೇಳಿ. ಇದು ದಾಲ್ಢ್ಯ ಇದೆ. ಏನೋ ಅದೇನೋ ಇದೇನೋ ಅಡ್ಜಸ್ಟ್ ಆಗೋಣ ನಾವು ತೊಗೊಳ್ಳಿಲ್ಲ. ಈ ದಾಲ್ಢ್ಯ ಬಂದ್ರೇ ಸರಿ. ಅದು ಸರಿ ಮಾಡಿದ್ದಾನೆ. ಒಂದು ಇದರ ಕಥೆ ಬರುತ್ತೆ ಬೌದ್ಧ ಧರ್ಮದಲ್ಲಿ. ಒಬ್ಬ ರಾಕ್ಷಸ ಬಂದು ಒಬ್ಬ ರಾಜನ ಹಿಡಿದು ಬಿಡ್ತಾನೆ. ಒಬ್ಬ ರಾಕ್ಷಸ ರಾಜನ ಹಿಡಿತಾನೆ. ತಕ್ಷಣ ಅವನು ಕೇಳ್ತಾನೆ, ನಾನು ಯಾಕೆ ಹಿಡಿದಿ ಅಂತ ಕೇಳ್ತಾನೆ. ಜೋರು ಮಾಡ್ತಾನೆ, ಯಾಕೆ ಹಿಡಿದಿ ನನ್ನ. ಅವ್ನು ಗಾಬರಿ ಆಗ್ಬಿಡ್ತಾನೆ ರಾಕ್ಷಸ. ನಾನು ಹಿಡಿಬೇಕು, ಪೊಲೀಸ್ ದಾರಿ ಇದಕ್ಕೆ ಹೇಳಿದ ನಾವು ಏನು ಮಾಡ್ತೀವಿ ಇವಾಗ, ನಾ ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳೋದಿಲ್ಲ. ನನ್ನ ರಾಜ್ಯಭಾರ ಹೇಗಿದೆ ವರ್ಣನೆ ಮಾಡ್ತಾನಂತ. ಇಂಥ ರಾಜ್ಯ ಆಡಿದ್ದನ್ನು ಯಾಕೆ ಹಿಡಿತಿ ಅಂದರೆ ಸಾರಿ ಅಂತ ಹೋಗ್ಬಿಡ್ತಾರಂತ, ತಪ್ಪಂತ ಹೋಗ್ಬಿಡ್ತಾನೆ. ಈ ವಿಶ್ವಾಸ ಇದು ದಾಲ್ಢ್ಯ ಅಂತ ಕರೀತಾರೆ. ತಪ್ಪೇ ಮಾಡಿಲ್ಲ ಅಂತ ಹೇಳಿದಾಗ ಹೆದರ ಕಾರಣವೇ ಇಲ್ಲ. ಯಾರನ್ನ ಬೇಕಾದ್ರೆ ಕರ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ. ಇದು ಅಗ್ನಿ ಪ್ರಮಾಣ ಆಗೆಲ್ಲ ಮಾಡೋದಕ್ಕೆ ಧೈರ್ಯ ಕೊಡುತ್ತೆ. ಆದ್ದರಿಂದ ಅದರಲ್ಲಿ ಶಾಸ್ತ್ರ ನಿಶ್ಚಿತವಾದ ವಿಚಾರ ಆದಮೇಲೆ ಬೇರೆ ಮತಗಳಲ್ಲಿ ನಿಮ್ಮ ಸ್ವಲ್ಪ ಯೋಚನೆ ಮಾಡಿದರೆ, ಇವತ್ತು ಬೇರೆ ಮತಗಳಲ್ಲಿ ಲೌಕಿಕ ಭಾರಿ ಅಡ್ವಾಂಟೇಜ್ ಇದೆ. ಲೌಕಿಕದಲ್ಲಿ ಇವತ್ತಿನ ಪ್ರಕಾರ ಮಧ್ವಮತಕ್ಕೆ ಭಾರಿ ಮಿನಿಮಮ್ ಅಡ್ವಾಂಟೇಜ್ ಇರೋದು ಯಾವುದಕ್ಕೆ ಅಂದರೆ ಮಾಧ್ವರಿಗೇ. ಗೊತ್ತಾಯ್ತಿಲ್ಲ, ಯಾವ ಅಡ್ವಾಂಟೇಜೂ ಇಲ್ಲ. ಬರೀ ಬೈಸ್ಕೊಂಡು ಅವರವರೇ ಬೈಕೊಂಡಿರ್ತಾರೆ ಹೊರತು ಸಿಗೋದೇ ಇಲ್ಲ. ಉಪನ್ಯಾಸಕ್ಕೂ ಕರೆಯಲ್ಲ ಬೇರೆ ಬಡ್ಸೋರು, ಆ ಸ್ಥಿತಿಗೆ ಆಗಿಬಿಡೋದು. ತಿಳಿದು ಅರ್ಥ ಆಯ್ತಾ ನಿಮಗೆ? ಅದು ಏನು ಗೊತ್ತಾಗಾಯ್ತು ಅಂತ, ಇದು ಲೆಕ್ಕ ಇಲ್ಲ, ಇದು ಲೆಕ್ಕ ಅಲ್ಲ, ಇದು ಫಲ ಅಲ್ಲ ಅಂಥೇಳಿ. ಯಾವುದು ಫಲ? ಲೌಕಿಕದಲ್ಲಿದ್ದರೆ ಏನೇನೋ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸಿಕ್ಕಾಬಟ್ಟಿ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಬೇರೆ ಮತ್ತಲ್ಲಿರೋದೇ ಕ್ಷೇಮ. ಆದರೆ ಫಲ ಅಲ್ಲ, ಅದು ಪ್ರೇಯಸ್, ಅದು ಲೆಕ್ಕ ಇಲ್ಲ. ನಮಗದು ಬೇಕಿಲ್ಲ. ಏನು ಬೇಕು ನಮಗೆ? ಶ್ರೇಯಸ್ಸು ಬೇಕು. ಆದ್ದರಿಂದ ನಮಗೆ ಇವತ್ತು ಇದನ್ನು ನೋಡಿ ತೀರ್ಮಾನ ಮಾಡಬಾರ್ದು. ನಾವು ಲೌಕಿಕ ಬೆನಿಫಿಟನ್ನು ನೋಡಿ ನಾವು ಮತದ ಯೋಗ್ಯತೆ ತೀರ್ಮಾನ ಮಾಡೋದು ತಪ್ಪು. ತಿರುಪತಿ ಹೋಗ್ತಿದ್ದ ಬರ್ತಾ ಆ್ಯಕ್ಸಿಡೆಂಟ್ ಆಯಿತು, ಸತ್ತು ಹೋದರು. ತಿರುಪತಿ ಶ್ರೇಷ್ಠ ಕ್ಷೇತ್ರ ಅಲ್ಲ ಹೇಳಬಾರ್ದು ಅಂತ. ಯಾಕೆ? ಪ್ರೂವ್ ಆಗಿದೆ ಶ್ರೇಷ್ಠ ಕ್ಷೇತ್ರ ಅಂತೇಳಿ. ಏನೋ ಒಂದು ಕಾರಣ. ಇನ್ನು ಈ ರೀತಿ ಹೇಳಬೇಕು, ಅವ್ನು ಎಷ್ಟು ಪುಣ್ಯ ಮಾಡಿದ್ದ ಅಂದರೆ ಸಾಯೋ ಯೋಗ ಇತ್ತು, ದರ್ಶನ ಆಗಿದ್ದಕ್ಕೆ ಆಮೇಲೆ ಆಯಿತು, ಇದೇ ಪುಣ್ಯ. ದರ್ಶನ ಆದಮೇಲೆ ಆಯ್ತಲ್ಲ, ಆ ದುರ್ಮರಣ ಅಂಬೋದಕ್ಕಿಂತ ಅದು ಒಳ್ಳೆ ಮರಣನೇ ಅದು. ಯಾಕೆ? ದರ್ಶನ ಮಾಡಿಕೊಂಡು ಹೋಗಿದ್ದು. ಈ ಥರ ಇಂಟರ್ಪ್ರಿಟ್ ಮಾಡೋಕ್ಕೆ ಬರುತ್ತೆ ಅದನ್ನು. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಬೇರೆ ರೀತಿ ಯೋಚನೆ ಮಾಡ್ತಾರೆ. ಇವತ್ತು ಗುಂಡಗಳಿಗೆ ಕೆಲಸ ಮಾಡೋರಿಗೆ ಸಂಬಳ ಬರೋದಿಲ್ಲ ಅಂತ ಕೇಳಿದರೆ ಜಾಸ್ತಿನೇ ಬರುತ್ತೆ ಸಂಬಳ, ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೇರ್ಲಿಕ್ಕಾಗುತ್ತೆ? ಅದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಂದೂ ಕೂಡ ನಾವು ಪಾಪ್ಯುಲಾರಿಟಿನೋ ಮತ್ತು ಲೋಕದ ಜನಗಳ ಹೆಚ್ಚು ಅನುಸರಣೆನೋ ಲೌಕಿಕದ ಲಾಭಗಳನ್ನು ನೋಡ್ಕೊಂಡ್ಬಿಟ್ಟು ಒಂದು ಮತ್ತೊಂದು ಯೋಗ್ಯತೆ ತೀರ್ಮಾನ ಮಾಡಿಕೊಡೋದು. ಯಾವುದನ್ನು ತೀರ್ಮಾನ ಮಾಡಬೇಕಾದ್ರೆ ನಿಜವಾಗಲೂ ಪ್ರಹ್ಲಾದನ ಏನಿತ್ತು ಅಡ್ವಾಂಟೇಜ್? ಪಾಪ ಎಲ್ಲ ಆಗೇನೆಷ್ಟು, ತಂದೆ ತಾಯಿ ಪ್ರತಿಯೊಬ್ಬರಾಗೇನೆಷ್ಟು ಆಗ ಅನುಭವಿಸ್ಬೇಕು. ಆಮೇಲೆ ಏನಾಯಿತು, ಎಲ್ಲ ಹೋಗಿ ಮೇಲೆ ಎದ್ದು ಬಿಡ. ಕಾಯಬೇಕಷ್ಟೆ ಸ್ವಲ್ಪ ದಿವಸ. ಅದಕ್ಕೆ ಹೇಳಿದ್ದೇನು, ಅಕ್ಷಪಾದದಿಂದ ನ್ಯಾಯಮತ, ಕಣಾದನಿಂದ ವೈಶೇಷಿಕ ಮತ. ಅಕ್ಷಪಾದ ಅಂತ ಹೆಸರು ಆತನದು, ಅಕ್ಷಪಾದ ಹೆಸರು. ಆತನ ಯಾವುದನ್ನು ಪ್ರವರ್ತನೆ ಮಾಡಿದ? ನ್ಯಾಯಮತನ. ಇದು ಮುಂದೆ ಕಣಾದ ಅಂಬತ್ತೇನು ಮಾಡಿದ? ವೈಶೇಷಿಕ ಮತ. ಏಷ ಮೋಹಂ ಸೃಜಾಮ್ಯಾಶು. ಅದಕ್ಕೆಲ್ಲ ಏನು ಆಧಾರ ಅಂದರೆ ಬರಹ ಪುರಾಣ ಎಲ್ಲ ತಾತ್ಪರ್ಯದಲ್ಲಿ ಬಂದು ಹೋಗಿದೆ ಎಲ್ಲ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ಸಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ರುದ್ರದೇವರು ಹೇಳಿದ್ದಾರೆ, ಅವ್ರನ್ನ ಬೈತೀರ ಅಂದರೆ ಇಲ್ಲ, ಅವ್ರು ಮಾಡಿರೋದು ಪರಮಾತ್ಮನ ಆದೇಶದಂತೆ ಮಾಡಿರೋದ್ರಿಂದ ಅವರಿಗೆ ಅದರಿಂದ ಪಾಪಲೇಪ ಇಲ್ಲ. ಪಾಶುಪತ ಮತ್ತು ಪ್ರಸಾರ ಮಾಡಿದ್ದಕ್ಕೆ ಅವ್ರಿಗೆ ಪುಣ್ಯವೃದ್ಧಿ ಆಯಿತೆ ಹೊರತು ಏನು ಬರೋದಿಲ್ಲ. ಏಕೆ? ಅಥವಾ ಆರ್ಡರ್ ಮಾಡಿದ್ದಾರೆ. ಅವರು ಎನ್ಕೌಂಟ್ರ್ ಮಾಡಿದಾಗ ಅವಾರ್ಡ್ ಕೊಡ್ತಾರೆ ಹೊರತು ಮರ್ಡರ್ ಕೇಸ್ ಹಾಕೋದಿಲ್ಲ. ಮರ್ಡರ್ ಕೇಸ್ ಬೇರೆ. ಪರ್ಮಿಷನ್ ಇಲ್ಲದೆ ಮಾಡಿದ್ರೆ ಏನಾಗುತ್ತದ? ಅದು ಮರ್ಡರ್ ಆಗಿಬಿಡ. ತಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತ ಅಪ್ಪಣೆ ಮಾಡಿದ್ದಾನೆ ಪರಮಾತ್ಮ. ಏನು ಹೇಳಬೇಕು ಗೊತ್ತಾ? ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಅತಥ್ಯ ಅಥವಾ ವಿತಥ್ಯ, ಇಲ್ಲೇ ಇಲ್ಲ ಇದೆ ಅಂಥೇಳಿ. ಇವ್ರು ಬೇರೆ ರೀತಿ ಇದೆ ಇದ್ದಾಗ ಹೇಳಿ. ಅತಥ್ಯ ಇಲ್ಲದ ಅಜ್ಞಾನ ಬೇರೆ, ಮಿಥ್ಯಾಜ್ಞಾನ ಬೇರೆ. ಏನೂ ಗೊತ್ತಾಗಲಿಲ್ಲ, ಅಜ್ಞಾನ, ತಪ್ಪು ತಿಳ್ಕೊಂಡ, ಅದು ಮಿಥ್ಯಾಜ್ಞಾನ. ಅದಕ್ಕೆ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಬರೀ ಸುಳ್ಳು ಹೇಳಿಬಿಡಿ. ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾನ್ ಕುರು. ನನ್ನ ಬಗ್ಗೆ ಹೇಳಬೇಡಿ ಸರ್ವೋತ್ತಮ ಅಂಥೇಳಿ, ನಿಮ್ಮ ಬಗ್ಗೆನೇ ಹೇಳ್ಕೊಂಬಿಡಿ. ಗೊತ್ತಾಯ್ತಾ?
ಅವರೆಲ್ಲ ಮಿಸ್ಗೈಡ್ ಆಗಬೇಕಾದ್ರಿಂದ ಅಪ್ರಕಾಶಂ ಮಾಂ ಕುರು, ನನ್ನನ್ನು ಬೆಳಗ್ಗೆ ತರಬೇಡಿ, ನಿಮ್ಮನ್ನೇ ಪ್ರೊಜೆಕ್ಟ್ ಮಾಡಿಕೊಡಿ ಅಂತ ಹೇಳ್ತಾರೆ. ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಇತಿ ವಾರಾಹೇ. ಇದಿಷ್ಟು ತಾತ್ಪರ್ಯದಲ್ಲಿ ಬೇಕಾಷ್ಟು ಉಲ್ಲೇಖ ಮಾಡಿದ್ದಾರೆ, ಬೇರೆ ಕಡೆಯೂ ಬಂದಿದೆ ಆಗಲೇ. ಕುತ್ಸಿತಾನಿ ಚ ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚೋದಿತ ಚಕಾರ ಶಾಸ್ತ್ರಾಣಿ ವಿಭು ಋಷಯ ತತ್ಪ್ರಚೋದಿತಾ ದಧೀಚ್ಯಾದ್ಯಾ ಪುರಾಣಾನಿ ತಚ್ಛಾಸ್ತ್ರ ಸಮಯೇನ ತು ಚಕ್ರುರ್ವೇದೈಶ್ಚ ಬ್ರಾಹ್ಮಾಣಿ ವೈಷ್ಣವಾನ್ ವಿಷ್ಣುವೇದತಃ ಪಂಚರಾತ್ರಂ ಭಾರತಂಚ ಮೂಲರಾಮಾಯಣಂ ತಥಾ ಪುರಾಣಂ ಭಾಗವತಂ ವಿಷ್ಣುರೇವ ವಿಷ್ಣುವೇದ ಇತೀರಿತಃ ಅತಃ ಶೈವಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ ಇತಿ ಚ ನಾರದೀಯೇ. ನಾರದ ಪುರಾಣ ಅನೇಕ ಡೀಟೇಲ್ಸ್ ಕೊಟ್ಟಿದ್ದನ್ನು ಕೋಟ್ ಮಾಡ್ತಾರೆ. ಕುತ್ಸಿತಾನಿ ಚ ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚೋದಿತ ವಿಷ್ಣುವಿನಿಂದ ಪ್ರೇರಿತರಾಗಿ ರುದ್ರದೇವರು ಕುತ್ಸಿತಾನಿ ಮಿಶ್ರಾಣಿ, ಕುತ್ಸಿತ ಅಂದರೆ ಪೂರ್ತಿ ವಿರೋಧ, ಕೆಲವು ಮಿಶ್ರ ಅಂದರೆ ಸ್ವಲ್ಪ ಸರಿ ಸ್ವಲ್ಪ ತಪ್ಪು ಅಂಥ ಶಾಸ್ತ್ರಗಳನ್ನು ಬರೆದರು. ಚಕಾರ ಶಾಸ್ತ್ರಾಣಿ ವಿಭು ಋಷಯ ತತ್ಪ್ರಚೋದಿತ, ಇದನ್ನು ಅವ್ರು ಮಾಡಿದರು. ಅವ್ರು ಎರಡಪ್ಪಣೆ ಮಾಡಿದ್ದಾನೆ. ಕುರು ಕಾರಯ, ನೀವು ಮಾಡಬೇಕು ಮಾಡಿಸ್ಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಕೆಲವು ದಧೀಚಿ ಮೊದಲಾದವ್ರು ಏನು ಮಾಡಿದರು, ಇವ್ರಿಗೆ ಹೇಳಿದ್ರು ನೀವು ಮಾಡಿ ಅಂತೇಳಿ, ಅವರು ಮಾಡಿದರು. ಹೀಗಾಗಿ ದುಷ್ಟಶಾಸ್ತ್ರಗಳನ್ನು ಪ್ರಸಾರಕ್ಕೆ ತಂದವರು ಯೋಗ್ಯರು. ಇದು ಆಶ್ಚರ್ಯ ಗೊತ್ತಾಯ್ತಾ. ಯೋಗ್ಯರಿಂದ ಯಾವುದು ಪ್ರಸಾರಕ್ಕೆ ಬಂತು, ದುರ್ಮತಗಳು ಬಂತು. ಅದು ದೇವರ ಅಪ್ಪಣೆಯಂತೆ ಬಂತು. ಯಾತಕ್ಕೆ ಅಯೋಗ್ಯರನ್ನು ಏನು ಮಾಡೋದು, ಮೋಹನ ಮಾಡಲೇಬೇಕು. ದೇವರು ತಾನೂ ಮೋಹವನ್ನು ಮಾಡದ, ಇವ್ರ ಕೈಲೂ ಮೋಹವನ್ನು ಮಾಡಿಸಿದ. ಅವ್ರು ತಮ್ಮ ಶಿಷ್ಯರ ಕೈಲಿ ಅವರು ಮಾಡಿಸಿದರು. ಮತ್ತು ದಧೀಚ್ಯಾದ್ಯ ಪುರಾಣಾನಿ ತಚ್ಛಾಸ್ತ್ರ ಸಮಯೇನತು, ಅಂದರೆ ಅವರದೇ ಮೂಲಶಾಸ್ತ್ರ ಇದೆ, ಅದನ್ನು ಬೇಸ್ ಮಾಡ್ಕೊಂಡು ಪೂರ್ವಪಕ್ಷ ಅನುವಾದ ಮಾಡಿದರು. ಇವರಿಗೆ ಗೊತ್ತಾಗಲಿಲ್ಲ. ಚಕ್ರರು ವೇದೈಶ್ಚ ಬ್ರಾಹ್ಮಾಣಿ, ಬರೀ ವೇದೈಶ್ಚ ಅಂದರೆ ವೇದದ ಅಪಾತಾರ್ಥ, ಮೇಲ್ನೋಟದ ಅರ್ಥ ಏನು, ಹಿರಣ್ಯಗರ್ಭ ಸಮವರ್ತ ತಾಗ್ರೆ. ಬ್ರಹ್ಮದೇವರೇ ಮೊದಲಿದ್ದರು, ವೇದದಲ್ಲೇ ಹೇಳಿಬಿಟ್ಟಿದೆ. ಏನದು ವೇದವಾದ, ಅದು ಏನಲ್ಲ ಅಪಾತಾರ್ಥ. ಅದನ್ನು ಇಟ್ಕೊಂಡ್ಬಿಟ್ಟು ರಾಜಸ ಶಾಸ್ತ್ರ ಬರೆದರು. ಪಾಶುಪತಾದಿಗಳು ತಾಮಸ, ಈ ಬ್ರಾಹ್ಮಾದಿಗಳು ರಾಜಸ, ವೈಷ್ಣವ ಸಾತ್ವಿಕ. ಇದೆಲ್ಲ ಪುರಾಣದಲ್ಲೂ ಬಂದಿದೆ. ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ ಆ್ಯಂಡ್ ಎಥಿಕ್ಸ್ ಅಂತ ಸಿಗುತ್ತೆ. ಒಂದು 8 ವಿಶಿಷ್ಟ ವಾಲ್ಯೂಮ್ಸ್ ಇವೆ, ಗೊತ್ತಾಯ್ತಾ. ಅದರಲ್ಲಿ ಬರೀತಾರೆ. ಪುರಾಣದ ಬಗ್ಗೆ ಬಂದಾಗ ಪುರಾಣ ಇದು 3 ಟೈಪ್ಸ್, ಸಾತ್ವಿಕ, ರಾಜಸ, ತಾಮಸ. ಅಂದರೆ ಎಲ್ಲೋ ಹೇಳಿದ್ದಲ್ಲ, ನಮ್ಮ ಪರಿಕಲ್ಪನೆ ಇರೋದೇ ಹಾಗೆ. ಅಲ್ಲಿ ಹೇಳಬೇಕಾದ್ರೆ ವಿಷ್ಣು ಪರವಾದರೆ ಸಾತ್ವಿಕ, ಬ್ರಹ್ಮಾದಿ ಪರವಾದರೆ ರಾಜಸ, ಶಿವಾದಿ ಪರವಾದರೆ ತಾಮಸ. ಆ ಡೀಟೇಲ್ಸ್ ಎಲ್ಲ ಅವ್ರು ಬರೀತಾರೆ. ಏನು ಪುರಾಣದಲ್ಲಿದೆಯೋ ಅದು ಡೀಟೇಲ್ಸ್ ಕೊಟ್ಬಿಡ್ತಾರೆ. ಆದ್ದರಿಂದ ಈ ಕಲ್ಪನೆ ಮಾಡಿದ್ದು ಹೇಳಿದ್ದಲ್ಲ, ಅದು ಓದದೇ ಇದ್ದಾರೆ ಅಂತ ಹೇಳ್ಕೊಳ್ತಾರೆ. ಮಧ್ವಾಚಾರ್ಯ ಮಾಡಿಬಿಟ್ರು ವಿಭಾಗ, ಮಧ್ವಾಚಾರ್ಯ ವಿಭಾಗ ಮಾಡಿ ಇರೋದನ್ನು ತೋರಿಸ್ಕೊಟ್ರು ಆಚಾರ್ಯ ಅಷ್ಟೇ ಹೊರತು ಏನು ಮಾಡಲಿಲ್ಲ. ಇದೆಲ್ಲ ತಮ್ಮ ಮಾತುಗಳಲ್ಲ, ಕೊಟೇಶನ್ಸ್ ಇವೆಲ್ಲ ಕೂಡ, ಗೊತ್ತಾಯ್ತಾ. ಜನಕ್ಕೆ ಗೊತ್ತಿರಲಿಲ್ಲ, ತೋರಿಸ್ಕೊಟ್ರೆ ಹೊರತು ಅವರು ಸೃಷ್ಟಿ ಮಾಡಿದ ವಾಕ್ಯಗಳಲ್ಲ ಅವು. ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ದು ವಾಯುದೇವರಿಗೊಂದೇ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಂ ಮಾಭಭಾಷೆ ಆನಂದಯೇ ಸುಮುಖ ಭೂಷಿತ ಭೌಮಿಭಾಗ. ಈ ರೀತಿ ಬೇರೆಯವರು ಹೇಳಲಿಲ್ಲ. ಅವರಿಗೆಲ್ಲ ನೀವು ತಪ್ಪು ಹೇಳಿ ಅಂತಲೇ ಕಳಿಸಿದ್ದವ್ರನ್ನ. ಇವರಿಗೆ ಮಾತ್ರ ಏನು ಹೇಳಿದರು, ಸತ್ಯಲೋಕಾಧಿಪತಿಗಳು ಸತ್ಯವನ್ನೇ ಹೇಳಬೇಕು ಅಂತ ಕಳಿಸಿದರು. ಆದ್ದರಿಂದ ಎಷ್ಟು ಡಿಫ್ರೆನ್ಸ್ ಬಂತು ಇಬ್ಬರಲ್ಲೂ ಕೂಡ. ಅತ್ಯಂತ ಪ್ರೀತಿಪಾತ್ರರನ್ನು ಕೆಲವು ಕೆಲಸಕ್ಕೆ ಹಾಕೋದಿಲ್ಲ, ಕೆಲವರು ಪ್ರೀತಿಪಾತ್ರರನ್ನೇ ಸ್ವಲ್ಪ ತಾರತಮ್ಯದ ನೋಡಿಕೊಂಡು ಆ ಕೆಲಸ ಕೊಡ್ತಾರೆ. ಪಂಚರಾತ್ರಂ ಭಾರತಂಚ ವಿಷ್ಣುವೇದತಃ, ವೈಷ್ಣವ ಪುರಾಣಗಳನ್ನು ವಿಷ್ಣುವೇದದಿಂದ ಅಂದರೆ ವೇದದ ತಾತ್ಪರ್ಯಾರ್ಥದಿಂದ ಬರೆದರು. ಪಂಚರಾತ್ರಂ ಭಾರತಂಚ ಮೂಲರಾಮಾಯಣಂ ತಥಾ ಪುರಾಣಂ ಭಾಗವತಂ ವಿಷ್ಣುವೇದ ಇತೀರಿತಃ. ಇವಕ್ಕೆಲ್ಲ ಏನಂತ ಹೆಸರು, ವಿಷ್ಣುವೇದ ಅಂತ ಕರೀತಾರೆ. ವಿಷ್ಣುವೇದ ಅಂದರೆ ವೇದದ ತಾತ್ಪರ್ಯ, ಬ್ರಹ್ಮಾದಿ ವೇದ ಅಂದರೆ ವೇದದ ಅಪಾತಾರ್ಥ, ಗೊತ್ತಾಯ್ತಾ. ಪಾರ್ಶ್ವಪತಾದ ವೇದ ವಿರುದ್ಧಾರ್ಥ, 3 ಭಾಗ ಮಾಡಬೇಕಲ್ಲಿ. ತಥಾ ಪುರಾಣಂ ಭಾಗವತಂ ವಿಷ್ಣುವೇದ ಇತೀರಿತಃ ಅತಃ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ. ಶೈವ ಪುರಾಣಗಳಲ್ಲಿ ಏನಾದ್ರು ವಿಷಯ ಇದ್ದರೆ ಅದಕ್ಕೆ ಸಾತ್ವಿಕ ಪುರಾಣಕ್ಕೆ ವಿರೋಧ ಬರದಂತೆ ಅರ್ಥ ಮಾಡಬೇಕೆ ಹೊರತು ಅದೇ ಅರ್ಥನ ಫೈನಲ್ ಅಂತ ತಿಳಿಕೂಡುದು. ಇತೀಚ ನಾರದೀಯೇ ಅಥೋ ಜ್ಞಾನಿನಾಂ ಭವತ್ತೇವ ಮುಕ್ತಿ. ಒಟ್ಟೇನು ತೀರ್ಮಾನ ಆಯ್ತು, ಈಗ ಜ್ಞಾನಿಗಳಿಗೆ ಮುಕ್ತಿ ಬಂದೇ ಬರುತ್ತೆ ಅಂತಾಯಿತು. ಆಗ ಪ್ರಶ್ನೆ ಬಂತು, ಭೀಷ್ಮರಿಗೆ ಬರಲಿಲ್ವಲ್ಲ ಅಂತ ಪ್ರಶ್ನೆ ಬಂತು. ಭೀಷ್ಮರಿಗೆ ಬರಲಿಲ್ವಲ್ಲ ಅಂದರೆ ಭೀಷ್ಮಾದೀನಾಂತು ತಕ್ಷಣೆ ಯುಕ್ತ್ಯಭಾವ. ಭೀಷ್ಮಾದಿಗಳಿಗೆ ಏನಾಯ್ತು ಆ ಸಮಯದೊಳಗೆ,
ಯುಕ್ತಿ ಅಭಾವ. ಯುಕ್ತಿ ಅಂದರೆ ಏನು? ಮನೋಯೋಗ ತಪ್ಪಿ ಹೋಯಿತು. ಅವ್ರು ದೇವ್ರ ಧ್ಯಾನ ಮಾಡ್ತಾ ಮಾಡ್ತಾ ಬಂದರು, ಗೊತ್ತಾಯ್ತಾ? ಮಹಾಭಾರತ ಹೇಳ್ತಾ ದೇಹ ಬಿಡ್ತಾ ಏನಾಯ್ತು ಅಂತವರಿಗೆ ಮೈ ತುಂಬ ಬಾಣ ಚುಚ್ಚಿತ್ತು. ದೇಹ ಬಿಡ್ತಾ ಬಂದಾಗ ಚುಚ್ಚಿದ ಬಾಣ ಎಲ್ಲೆಲ್ಲಿಂದ ಪ್ರಾಣ ಮೇಲಕ್ಕೆ ಹೋಗ್ತಿತ್ತೋ ಬಾಣ ಕೆಳಗೆ ಬೀಳ್ತಾ ಬಿಡ್ತಿದ್ದು. ಅರ್ಥ ಆಯ್ತಾ? ಬಾಣ ಎಲ್ಲ ಡೀಲಿಂಕ್ ಆಗ್ತಾ ಬಂದು ಹಾಗೆ ವೇಲಕ್ಕೆ ಬಂದರೆ ದೇಹದೆಲ್ಲ ಬಿಡುಗಡೆ ಆಗ್ತಾ ಬಂದು ಬಾಣಗಳೆಲ್ಲ ಕೂಡ. ಆಮೇಲೆ ಇಲ್ಲಿವರೆಗೆ ಬಂದರು, ಇಲ್ಲಿಗೂ ಬಂದರು. ಅಲ್ಲಿ ಸ್ವಲ್ಪ ಡೈವರ್ಷನ್ ಆಯಿತು. ಅವರು ವೈಕುಂಠಕ್ಕೆ ಹೋದ ಎಲ್ಲಿಗೆ ಹೋಗಿಬಿಟ್ರು? ವಸುಲೋಕಕ್ಕೆ ಹೋದರೆ ಹೊರತು ಇದು ಸ್ವಲ್ಪ ಗೊತ್ತಲ್ಲ, ಕ್ರಾಸಲ್ಲಿ ಚೂರು ಹೆಚ್ಚು ಕಡೆ ಎಲ್ಲೋ ಹೋಗಿಬಿಡ್ತಾರೆ. ಟರ್ನಿನ ಸ್ವಲ್ಪ ಹೆಚ್ಚು ಕಡಿಮೆ. ಅದು ಇವತ್ತೇನೋ ಯೋಚನೆ ಇಲ್ಲ ಅದ್ರ ಬಗ್ಗೆ. ಒಂದು 10-20 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ವಾಪಸ್ ಬರೋ ಹೈ ರೋಡಲ್ಲಿ ತಕ್ಷಣ ಅವರು ಯೂಟರ್ನ್ ತೊಗೊಳಕ್ಕೆ ಬರೋದಿಲ್ಲ. ಈ ರೀತಿ ಆಯ್ತು ಅವ್ರಿಗೆ. ಆದ್ದರಿಂದ ಇನ್ನು ವಸುಲೋಕದಲ್ಲಿ ಎದ್ದು ಹೋಗಬೇಕಾಗಿತ್ತು, ಸಾಧನೆ ಮಾಡಬೇಕಿತ್ತು ಅವರು. ಇನ್ನು ಬೇಕಾದಷ್ಟು ಕೆಲಸ ಇತ್ತಾದ್ದರಿಂದ ಅವ್ರನ್ನ ಆಗಲೇ ಏನು ಮಾಡಲಿಲ್ಲ, ಮುಕ್ತಿ ಕೊಡಲಿಲ್ಲ ಅವರಿಗೆ. ಟೈಮ್ ಇದೆ ಅಂತ ಇವ್ರಿಗೆ ಆತಕ್ಕೆ ಬಿಡಿ. ತಕ್ಷಣ ಮುಕ್ತಿ ಆಗದಿದ್ದವ್ರು ಇಬ್ಬರು, ಒಬ್ಬರು ಹನುಮಂತ, ಒಬ್ಬರು ಭೀಷ್ಮರು. ಗೊತ್ತಾಯ್ತಾ? ಭೀಷ್ಮರಿಗೆ ಯಾಕಾಗಲಿಲ್ಲ ಅಂದರೆ ಅವ್ರಿಗೆ ಪ್ರಾರಬ್ಧ ವಸುವಾಗಿರೋ ಪ್ರಾರಬ್ಧத்தை ಕಳಿಸ್ಕೊಟ್ರು. ಇವರಿಗೆ ಹೇಳ್ತಾರೆ, ನೀ ಹನುಮಂತ ನೀನು ಬಂದರೆ ಮುಳಿದವ್ನು ಕರ್ಕೊಂಬರೋದು ಯಾರು? ಇಲ್ಲೇ ಇರಬೇಕು. ನೋಡಿ ಎಷ್ಟು ಅಂದರೆ ಇಬ್ಬರು ಎಷ್ಟು ವ್ಯತ್ಯಾಸ ಇದೆ. ಇಬ್ಬರು ಕೂಡ ತಕ್ಷಣ ಮೋಕ್ಷ ಕೊಟ್ಟು ಸರಿಯೂ ನದಿಯಲ್ಲಿ ಎಲ್ಲ ದೇಹ ಬಿಟ್ಟು ಹೊರಟು ಬಿಟ್ಟರು. ಹನುಮಂತ ಮಾತ್ರ ಏನು ಬಿಡಕೂಡದು ಅಂಥೇಳಿ. ಯಾಕೆ? ಮುಂದೆ ಭಾಳ ಕೆಲಸ ಮಾಡೋದಿದೆ, ಸರ್ವಮೂಲ ಬರೆಯೋದೆಲ್ಲ ಇದೆ, ಈ ಬರಬಾರದು ಅಂತ ಕಳಿಸಿಬಿಟ್ರೆ. ಇದು ಅರ್ಥ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡೋದಿದೆ ಏನೂ ಕೂಡ ಒಳ್ಳೆಯದು. ಇವ್ರದ್ದು ಹಾಗಲ್ಲ, ಇವ್ರದ್ದು ತುಂಬ ಡಿಫರೆನ್ಸ್. ಇಬ್ಬರು ಉಳ್ಕೊಂಡವರೇ. ಕೃಷ್ಣ ಎದುರಿಗೆ ಕೂತಿದ್ದಾನೆ, ಭೀಷ್ಮರು ದೇಹ ಬಿಡಬೇಕಾದ್ರೆ ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾನೆ. ಮಕ್ಕಳು ಕೊಡೋದಿಲ್ಲ, ದೇವರು ಕೂತಿದ್ದಾನೆ. ಗೊತ್ತಾಯ್ತಾ? ಕೂತ್ಬಿಟ್ಟು ಏನು ಹೇಗಿದ್ದೀರಿ, ಆರಾಮಾಗಿದ್ದೀರಿ ಅಂತ ಕೇಳ್ತಾನೆ. ತಾನೇ ಕರ್ಕೊಂಡು ಹೋಗೋರು ಕೇಳ್ತಾನೆ. ಕೃಷ್ಣ ಎದುರಿಗೆ ಕೂತಿ ಏಕಿಂತ ಭಾಗ್ಯ ಬೇಕಾದಾಗ ಅಂತೇಳಿ ವಿಷ್ಣು ಸಹಸ್ರನಾಮ ಹೇಳಿದ್ರು ಫಲ. ಅಗ್ರ ಪೂಜೆ ಮಾಡಿಸಿದ್ರು ಅವರು ಕೃಷ್ಣನಿಗೆ. ಅಗ್ರ ಪೂಜೆ ಮಾಡಿದ್ರ ಫಲ, ದೇವ್ರ ಪೂಜೆ ಮಾಡಿದ ಫಲ ಒಂದು, ವಿಷ್ಣು ಸಹ ಹೇಳಿದ ಫಲ ಒಂದು. ಅದು ಪೂಜೆ, ಇದು ಸ್ತೋತ್ರ. ಅದ್ರ ಫಲ ದೇವ್ರ ಪಕ್ಕದಲ್ಲೇ ಕೂತಿದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಈಗ ಹೊರಡಿ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾ ಇದ್ದಾರೆ ಮೇಲಕ್ಕೆ. ಅದೆಲ್ಲ ಕೊನೆಗೆ ಏನಾಯಿತು, ಆ ಕ್ಷಣದಲ್ಲಿ ಏನಾಯಿತು, ಚೂರಿದ್ದ ಡೈವರ್ಷನ್ ಆಗೋಯ್ತು. ಬೆಂಗಳೂರಿಗೆ ಬಂದು ಹುಡುಕ್ತಾ ಕೂತ್ಬಿಡ್ತಾರಲ್ಲ ಮನೆಗಳನ್ನು, ಎಲ್ಲೋ ಹೋಗಿ ಕೊನೆಗೆ ಎಷ್ಟೋ ಗಂಟೆ ಆಗಿಬಿಡುತ್ತೆ ಕೆಲವು ಸಲ. ಹೌದು, ಅದೇ ಹೇಳ್ತಾರದು. ಮೂಲ ರೂಪದಿಂದ ಮೋಕ್ಷ ಬಂದು ಇನ್ನೂ ಸಾಧನೆ ಆ ರೂಪದಿಂದ ಮಾಡೋದು ಭಾಳಷ್ಟು ಇದೆ ಅವರು. ಎಲ್ಲರಿಗೂ ಒಂದು ನಿಯಮ ಏನೋ ಗೊತ್ತಾ? ಕೊನೆಯ ದೇಹ ಏನಾಗಿರ್ಬೇಕು ಅವ್ರದ್ದು? ಕೊನೆಯ ದೇಹ, ಕೊನೆಯ ಚರ್ಮದೇಹ ಆಗಿದ್ದರೆ ಮಾತ್ರ ಮುಕ್ತಿಗೆ ಸ್ಮರಣೆ ಬರೆದು ಬರೋದಿಲ್ಲ. ಗೊತ್ತಾಯ್ತಾ? ಚರ್ಮದೇಹ ಅಂದರೆ ಏನು? ಚರ್ಮ ಅಲ್ಲ, ಚರ್ಮದೇಹ. ಲಾಸ್ಟ್ ಬರ್ತದೆ. ಅದಾಗದೆ ಹೋದರೆ ಅದು ಲಾಸ್ಟ್ ಬರ್ತ್ ಏನು ಬೇಕಾರಾಗಿರ್ಬೋದು. ಅದು ಭೌತಿಕೇತ ಆಗಿತ್ತು, ಇದು ಜಿಜ್ಞೆ ಆಗಿತ್ತು, ಬ್ರಾಹ್ಮಣ ಅದ. ಆಮೇಲೆ ಅದು ಭೌತಿಕೇತನೇ. ಕೊನೆಯ ಜನ್ಮ ಅದೇ ಅವರಿಗೆ. ಪ್ರಾರಬ್ಧ ಮುಗಿತಲ್ಲಿಗೆ ಮುಕ್ತಿಗೆ ಹೊರಟುಬಿಡ್ತಾರೆ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದು ಇರ್ಬೋದು. ಹೊಡ್ಬೋದು. ಆಪ್ರೇಷನ್ ಆಗೋಗ್ಬಿಟ್ಟಿದೆ, ಅದು ಲೆಕ್ಕ ಇಲ್ಲ ಅವರಿಗೆ. ಯಾವ ರೂಪದಲ್ಲಿ ಬೇಕಾದ್ರೆ ಹೋಗ್ಬೋದು. ಮೂಲ ರೂಪ ಅಂತ ಆಯ್ತಲ್ಲ, ಮೂಲ ರೂಪ ಯಾವುದೇ ತಾನೇ ಅವರಿಗೆ. ಅಂತ್ಯದೇಹ ಅದೇ ಆದ್ದರಿಂದ ಅಲ್ಲಿಗೆ ಹೋಗ್ಬೇಕು ಅವರು. ಗೊತ್ತಾಯ್ತು ಬಿಟ್ಟು. ಒಬ್ಬನಿಗೆ ಇದಿರ್ತಾನೆ, ಸಿಂಪಲ್ ಅದು. ಲೆಂಟ್ ಸರ್ವಿಸ್ ಎಲ್ಲ ಕಳಿಸಿರ್ತಾರೆ, ಡೆಪ್ಯುಟೇಷನ್ ಮೇಲೆ ಹೋಗಿರ್ತಾರೆ. ಅವನಿಗೆಲ್ಲ ಸ್ಯಾಲ್ರಿ ಎಲ್ಲ ಬರೋದು ಇಲ್ಲಿಂದಾನೆ, ಅಲ್ಲಿಂದ ಬರೋಲ್ಲ. ಗೊತ್ತಾಯ್ತು? ಕೊನೆಗೂ ರಿಟೈರ್ ಅಲ್ಲಿ ಹೋಗ್ಬೇಕು ಅವನು. ಇದು ಬರೋದಿಲ್ಲ. ಆ ರೀತಿ ಇತ್ತು ಅವ್ರಿಗೆ. ಆದ್ದರಿಂದ ಅವ್ರಿಗೆ ಬರಲಿಲ್ಲ. ಆದರೂ ಕೂಡ ಅವ್ರಿಗೆ ಮುಕ್ತಿಗೆ ಅಶ್ಯೂರ್ಡ್ ಹೌದಲ್ಲ ಅಷ್ಟು. ಅದಕ್ಕೆ ಭೀಷ್ಮ ಮುಕ್ತಿ ಪ್ರದಾಯಕ. ಭೀಷ್ಮಾಚಾರ್ಯ ಮುಕ್ತಿ ಆಯಿತು ಇಲ್ಲಾಂದರೆ ಆಯಿತು. ಆಗಾಗಲಿಲ್ಲ. ಕಾರಣ ಏನೋ, ಇನ್ನೂ ಪ್ರಾರಬ್ಧ ಇತ್ತು, ಆಗಲಿಲ್ಲ ಅಷ್ಟೆ. ಅಶ್ಯೂರ್. ಹೌದು. ಸ್ಮರನ್ ತ್ಯಜತಿ ಇತಿ ವರ್ತಮಾನಾಪದೇಶೋ ಹಿ ಕೃತಃ ಈ ತಚ್ಚೋಕ್ತಂ. ಅದಕ್ಕೇನೆ ಪರಮಾತ್ಮ ಸ್ಮರನ್ ತ್ಯಜತಿ, ಸ್ಮರಣೆ ಮಾಡ್ತಾ ದೇಹ ಬಿಡಬೇಕೆ ಹೊರತು ಸ್ಮರಣೆ ಮಾಡಿ ಬಿಡೋದಲ್ಲ. ಪರೀಕ್ಷೆಯಲ್ಲಿ ಮೊದಲು ಓದ್ಕೊಂಡು ಹೋಗ್ತಾನೆ, ಒಳಗೆ ಬರೀಲಿಲ್ಲ, ಹೋಯ್ತಲ್ಲಿ. ಅಲ್ಲಿ ಆಗ ಬರಿಬೇಕು ಅವನು. ಮೊದಲು ನೀಟಾಗಿ ಬರೆದಿರ್ತಾನೆ, ಮನೆಗೆ ಬಂದಮೇಲೆ ಮತ್ತೆ ಬರೀತಾನೆ, ಅಲ್ಲಿ ಬರೀಲಿಲ್ಲ, ಹೋಯ್ತು. ಅಲ್ಲಿ ಯೋಚನೆ ಮಾಡ್ತಾ ಅಲ್ಲಿ ಬರಿಬೇಕೆ ಹೊರತು ಬೇರೆ ಕಡೆ ಬರೆದ್ರೆ ಉಪಯೋಗ ಆಗ್ತದೆ. ಪಾಸ್ಗೆ ಸಾಗಲಿ ಉಪಯೋಗ ಆಗೋದಿಲ್ಲ. ನಾಲೆಡ್ಜ್ ಇಂಪ್ರೂವ್ ಆಗ್ಬೋದೇ ಹೊರತು ಡಿಗ್ರಿ ಬರಲಿಕ್ಕಾಗಲ್ಲ ಅಷ್ಟೇ. ಇದು ಮುಖ್ಯವಾದ ಅಂಶ. ಇದನ್ನ ಸರಿಯಾಗಿ ಓದ್ಕೊಂಡ್ರೆ ಎಷ್ಟು ವಿಷಯ ಇದೆ ಅದರೊಳಗೆ. ಮುಕ್ತಿ ಆಫ್ಟರ್ ಅಪ್ರೋಚ್ ಜ್ಞಾನ ಇಷ್ಟು ಪ್ರೋಸೆಸ್ ಇದೆ. ಇವರು ಎಂದೋ ಮಾಡಿ ಏನೇನೋ ಮಾಡಿಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಇದು ನಾಳೆ ಕಂಟಿನ್ಯೂಷನ್. ನಾಳೆ ಅಂದರೆ ನಾಡಿದ್ದು. ಇನ್ನೂ ಇದೆ ನಾಡಿದ್ದು ಮುಗಿಯಲ್ಲ.